ನಮಸ್ಕಾರ ಕರ್ನಾಟಕ, ಎಲ್ಲರೂ ಹೆಂಗಿದ್ದೀರಿ? ಭಾಳ ದಿನ ಆಯಿತು ಈ ಥರ ಒಂದು ವಿಡಿಯೋ ಮಾಡಿ. ಸೊ ಹಂಗಾಗಿ ಒಂದಷ್ಟು ವಿಚಾರಗಳನ್ನು ತಿಳಿಸೋಣ ಅಂತ ಬಂದಿದ್ದೀನಿ. ಡ್ಯೂರೇಷನ್ ನನಗೆ ಗೊತ್ತಿಲ್ಲ ಎಷ್ಟಾಗುತ್ತೆ ಅಂತ, ಆದರೆ ಈ ಜಸ್ಟ್ ಒಂದು ಫ್ಲೋನಲ್ಲಿ ನಾನು ಕಂಪ್ಲೀಟಾಗಿ ಹೋಗ್ತೀನಿ. ಯಾಕೆ ಈ ಒಂದು ವಿಡಿಯೋ ಮಾಡೋ ಅಂಥ ಒಂದು ಪ್ರಮೇಯ ಬಂತು ಅಂದರೆ, ಮೊನ್ನೆ ಯಾರೋ ಒಬ್ಬರು ಸಿಕ್ಕ ಕೇಳಿದ್ರು, ಮೇಡಮ್ ಎಲ್ಲ ವಿಡಿಯೋ ನಾನು ಖಂಡಿತ ಫಾಲೋ ಮಾಡ್ತೀನಿ ಮೇಡಮ್, ಚೆನ್ನಾಗಿದೆ ನಿಮ್ಮದೆಲ್ಲ, ಸೂಪರಾಗಿ ಮಾಡ್ತೀರಿ, ಎಲ್ಲ ಡೀಟೇಲ್ಸ್ ಇದೆ, ಆದರೆ ಈ ಜೆಂಡರ್ ರಿಲೇಟೆಡ್ ಟಾಪಿಕ್ಕು ತುಂಬ ಜಾಸ್ತಿ ಇದೆ ನಿಮ್ಮ ಹತ್ರ ಅಂತ. ನಾನು ಅದಕ್ಕೆ ಹೇಳಿದೆ, ಇಲ್ಲ, ಆ ಕಂಟೆಂಟು ಒಂದು ವಿಚಾರ, ನಮ್ಮ ಜನ ಅದನ್ನೇ ಹೆಚ್ಚಾಗಿ ಕೇಳ್ತಾರೆ, ಯಾಕಂದರೆ ನಾನೊಂದು ಕ್ಯೂರಿಯಾಸಿಟಿ ಫ್ಯಾಕ್ಟ್ರ್ ಆಗಿದ್ದೀನಿ. ಬೇರೆ ನನಗೇನು ಗೊತ್ತೋ ಅದನ್ನು ಇನ್ನೂ ಕೇಳಿಲ್ಲ ಅವರು, ಅಂದರೆ ಸರಿಯಾಗಿ ಕೇಳಿಲ್ಲ. ಸೊ ಹಾಗಾಗಿ ನಾವು ಸ್ವಲ್ಪ ಸಮಯ ತಗೋತಾ ಇದ್ದೀನಿ ಅದ್ರ ಬಗ್ಗೆ. ಆದರೂ ನನ್ನಲ್ಲಿ ಅಲ್ಲಿ ಇಲ್ಲಿ ಯಾರೋ ಕರೆಯೋರು ತುಣುಕುಗಳು ಅವನ್ನೆಲ್ಲ ಒಂದಷ್ಟೆಲ್ಲ ಕೊಟ್ಟು ಮಾಡೋಣ ಅಂತ ಅಷ್ಟೇನೆ. ಸೊ ಹಾಗಾಗಿ ಅದರಲ್ಲಿ ಒಂದು ಸ್ವಲ್ಪ ಸಮಯ ಹಿಂಗೆ ಹೋಗ್ತಾ ಇದೆ ಅದರಲ್ಲಿ. ಸೊ ಅಷ್ಟೇನೆ. ಅದರ್ವೈಸ್ ನಮ್ಮ ಕೆಲಸಗಳು ಅಂದರೆ ಈ ನಾನು ರೋಬೋಟ್ ಮಾಡೋದಾಗಲಿ, ಅದಕ್ಕೆ ರಿಲೇಟೆಡ್ ಇನ್ವೆಸ್ಟ್ಮೆಂಟ್ ರಿಲೇಟೆಡ್ ಸಬ್ಜೆಕ್ಟ್ಸ್ ಆಗಲಿ, ಅಥವಾ ಬೇರೆ ಈ ಜಿನೋಮಿಕ್ ರಿಸರ್ಚ್ ಆಗಲಿ, ಅಥವಾ ಟ್ರೈನಿಂಗ್ ವಿಚಾರಗಳಾಗಲಿ ಸಾಕಷ್ಟು ನಡೀತಾ ಇದೆ. ಇದು ಎಲ್ರಿಗೂ ತಿಳಿದಿರಲಿ. ಆದರೆ ಕುತೂಹಲ, ಈ ಅನಿತಾ ಏನೋ ಮಾಡ್ತಾಯಿದ್ದಾರೆ, ಏನು ಅರ್ಥ ಆಗ್ತಿಲ್ವಲ್ಲ ನಮಗೆ, ಏನು ಸಮಾಚಾರ, ಏನು ಮಾಡೋಕ್ಕೆ ಹೊರಟಿದ್ದಾರೆ ಇವರು, ಹೆಂಡತಿ ಹೊರಗೆ ಹಾಕಿದ್ದಕ್ಕೆ ಈ ಥರ ಆಗೋಯ್ತಾ, ಇಲ್ಲಾಂದರೆ ಇನ್ನೇನೋ ಒಂದು ಈ ಥರ ಆಗೋಯ್ತಾ ಅಂತ ಎಲ್ಲರೂ ಕುತೂಹಲ ಇದೆ, ಮಾತಾಡ್ತಾ ಇರೋವಂಥದ್ದಿದೆ. ಅಫ್ಕೋರ್ಸ್ ಇದರಲ್ಲಿ ಭಾಳ ಒಳ್ಳೊಳ್ಳೆಯ ಒಂದು ಕನೆಕ್ಷನ್ಸ್ ನನಗೆ ಸಿಕ್ಕಿದೆ. ಇದೊಂದು ದೊಡ್ಡ ಒಂದು ನಮಸ್ಕಾರ ಎಲ್ರಿಗೂ. ನಾನು ಎಷ್ಟೋ ಜನ ನನಗೆ ಕನೆಕ್ಟ್ ಮಾಡ್ಕೊಂಡಿದ್ದೀರಾ. ನನಗೆ ಇನ್ಬಿಟ್ವೀನ್ ನಾನು ನಿಮಗೆಲ್ಲರಿಗೂ ಹೇಳ್ದಂಗೆ ನನಗೊಂದು ಇದೆ, ನನ್ನ ಫ್ಯಾಮಿಲಿಯಿಂದನೇ ಅವರು ಕಮ್ ಬ್ಯಾಕ್ ಟು ಜರ್ಮನಿ ಅಂತಂದರು. ನಾನು ಹೇಳಿದೆ, ನಾನು ಬರೋದಿಲ್ಲ, ಐ ನೌ ಬಿಲಾಂಗ್ ಟು ಇಂಡಿಯಾ, ಇಂಡಿಯಾ ಬಿಲಾಂಗ್ಸ್ ಟು ಮೀ, ಆರ್ ಐ ಬಿಲಾಂಗ್ ಟು ಇಂಡಿಯಾ, ವಾಟ್ ಎವರ್, ಎರಡೂ ಡೈರೆಕ್ಷನಲ್ಲಿ ಆಗ್ಬೋದು, ನಾನು ಅಲ್ಲಿಗೆ ಬರಲ್ಲ. ಸೊ ಹಂಗಾಗಿ ಅದು ಮುಗೀತು, ನಿಮ್ಮ ಅಧ್ಯಾಯ ಮುಗೀತು ಅಂತಲೇ ಹೇಳಿದೆ ಅವರಿಗೆ. ಯಾಕೆ ಅಂತಂದರೆ ಆ ಒಂದು ಪೆಟಿಷನ್ ಕೂಡ ಫೈಲ್ ಮಾಡಿದ್ದಾರೆ, ವಾಂತಿ ಬರೋಂಗಿದೆ, ಅದು ಅಸಹ್ಯವಾಗಿದೆ. ಏನೇನೋ ಈ ಸುಳ್ಳು ಹೇಳಿದ್ರೇ ನಮ್ಮ ಕೋರ್ಟ್ಗಳೆಲ್ಲ ಕೇಳೋದು ಅಂತ ಕಾಣುತ್ತೆ. ಜೆನ್ಯೂನಿಟಿ ಇಲ್ಲ, ಇರಲಿ, ಅದಕ್ಕೆಲ್ಲ ಏನೋ ದೇವರು ದಾರಿ ತೋರಿಸ್ತಾನೆ, ಅದಂಗೆ ಆಗೋಣ ಹೋಗುತ್ತೆ ಅಷ್ಟೇ. ಇನ್ನೇನು ಅದು ನಾವು ಮಾತಾಡೋಕ್ಕೆ ಒಂದು 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 ಲೆವೆಲ್ ಅನ್ನೋದು ಬೇಕಾಗತ್ತೆ. ಸೊ ಹಂಗಾಗಿ ಅದು ಬಿಟ್ಬಿಡೋಣ, ಆ ವಿಚಾರ ನಮಗೆ ಬೇಡ ಅದು. ಯಾಕಂದರೆ ಈಗ ನನಗೆ ಮಾಡ್ತಾ ಇರೋಕ್ಕಂಥ ಕೆಲಸ ನಿಮಗೆಲ್ರಿಗೂ ಇಂಪಾರ್ಟೆಂಟ್ ಇದೆ ಇದು. ಹಾಗಾಗಿ ನಾನು ಇದನ್ನು ತರಲೇಬೇಕು, ಹೇಳಲೇಬೇಕಿತ್ತು. ಅದಕ್ಕೆ ಇವತ್ತು ನಾನು ಅದೊಂದು ಪ್ರಯತ್ನ ಮಾಡ್ತಿದ್ದೀನಿ. ನಿಮ್ಗಳ ಸಹಕಾರ ಹಿಂಗೆ ಇರಲಿ, ಮುಂದೇನೂ ಹಿಂಗೆ ಬರಲಿ. ಆದರೆ ನಾನು ಏನಪ್ಪ ಮಾಡೋಕ್ಕೆ ಹೊರಟಿದ್ದೀನಿ, ಏನು ಸಮಾಚಾರ? ಎಸ್, ನಾನು ಅಲ್ಲಿಂದ ಬಿಟ್ಟಾಗ ಜಾಬಿಂದ ನನಗೆ ತೆಗೆದಾಕಿದ್ರು. ಫಾರ್ ಯುವರ್ ಇನ್ಫಾರ್ಮೇಷನ್, ಇದು ಸತ್ಯ, ನಾನು ಹೇಳ್ತಾ ಇರೋದು. ನನ್ನನ್ನು ಜಾಬಿಂದ ರಿಮೂವ್ ಮಾಡಿಸಿದ್ರು. ಯಾರು ಅಂತ ನಾನು ಹೇಳಲ್ಲ, ಅಲ್ಲಿದ್ದವರು ಒಬ್ಬರು ಜೆಂಡರ್ ರಿಲೇಟೆಡ್ ಟಾಪಿಕ್ಕೇನೆ ಇವನು ಅಸಹ್ಯ ಅಂಥೇಳಿ ಒಬ್ಬರು ಜಾಬಿಂದ ತೆಗೆಸಿ, ಆಮೇಲೆ ಪಕ್ಕದ ಮನೆಯವ್ರನ್ನೆಲ್ಲ ಕರೆದು ಎಲ್ಲ ಗಲಾಟೆ ಆಗಿ ಅವೆಲ್ಲ ಆಯಿತು. ಸೂಸೈಡ್ ಮಾಡ್ಕೊಳ್ಳಿಕ್ಕೆ ಹೋಗಿದ್ದೆ, ಬಂದೆ, ಮತ್ತೆ ಯೋಚನೆ ಮಾಡಿದೆ. ಇದೆಲ್ರಿಗೂ ನಿಮಗೆ ಒಂದು 1000 ಸಲ ಹೇಳಿದ್ದೀನಿ ವಿಚಾರನ. ಸೊ ಇದು ಎಲ್ಲ ಕಡೆಗೂ ಇದ್ದಿದ್ದ ವಿಚಾರ. ಇದು ಬಂದಾಗ ಏನಾಯಿತು, ಒಂದು ಪ್ಲ್ಯಾನ್ ಮಾಡಿದೆ ನಾನು. ಹೌದಪ್ಪ, ಈಗ ಒಂಥರ ಒಂದು ಕುತೂಹಲ ಎಲ್ರಿಗೂ ಇರುತ್ತೆ, ನನಗೆ ಕುತೂಹಲ ಇದೆ, ನನ್ನನ್ನು ನಾನೇ ತಿಳ್ಕೊಬೇಕಾಗಿದೆ. ಇಂಥ ಕಂಡೀಷನಲ್ಲಿ ಬೇರೆ ಆ್ಯಕ್ಟಿವಿಟೀಸು ಇರುತ್ತೆ. ಹೌದು, ಈ ಒಂದು ಇನಿಷಿಯೇಟಿವ್ನಲ್ಲಿ ಯಾವ ಥರ ಎಷ್ಟು ಪ್ರಯಾಣ ಬಳಸೋಣ, ಅದೊಂದು ವಿಚಾರ ಇತ್ತು. ಎರಡನೇ ವಿಚಾರ ಬಂದು ನಮಗೆ ಈಗ ಬೇರೆ ಕಡೆಯಿಂದನೂ ಒಂದಷ್ಟು ಪ್ರೆಷರ್ಸ್ ಬಂತು ನನಗೆ ಅವಾಗ ಅಲ್ಲಿರೋವಾಗಲೂ. ಆಮೇಲೆ ಫಿನಾನ್ಷಿಯಲಿ ತುಂಬ ಒಂಥರ ಅಸಹ್ಯ ಆಗೋಯ್ತಲ್ಲಿ. ಸೊ ಹಾಗಾಗಿ ನನಗೆ ಮನೆ ಬಿಡೋವಂಥ ಒಂದು ಪರಿಸ್ಥಿತಿ ಬಂದು, ಅವರೇ ಕತ್ತಿಳಿದು ದಬ್ಬಿ ಮನೆ ಬೀಗನ ಇಸ್ಕೊಂಡು ಇನ್ನೂ ಏನೇನೋ ಆಯ್ತಲ್ಲಿ. ಇರಲಿ, ಅದಾಗಿದ್ದಾಗ ನಾನು ಹೊರಗೆ ಬಂದೆ, ಇಲ್ಲಿಗೆ ಬಂದು ನಾನು ಹೇಳಿದ್ರೆ ಜನ ಏನೋ ಕೇಳ್ತಾರೆ, ಯಾರೊಬ್ಬರು ಬರ್ತಾರೆ, ಹೆಂಗೋ ಒಂದು ಲೆವೆಲಲ್ಲಿ ನಾವು ಮುಂದೆ ಹೋಗ್ಬಿಡ್ಬೋದು ಅಂತ ಅಂದ್ಕೊಂಡಿದ್ದೆ. ಒಂದು ಭ್ರಮೇಲಿ ಬಂದೆ ನಾನು. ಇಂಡಿಯಾ ಏನು ಹೇಳಿದ್ರು, ಅದು ಒಂಥರ ನಮಗೆ ಒಂದು 20-23 ವರ್ಷ ಕನೆಕ್ಷನ್ಸ್ ಕಟ್ಟಾಗಿದ್ದರಿಂದ ಅಲ್ಲಿನ ಜನ ಬೇರೆ, ಇಲ್ಲಿನ ಜನ ಬೇರೆ ಅಂತಾಗಿತ್ತು. ನಮ್ಮವರು ನಮ್ಮನ್ನು ಕೇಳ್ತಾರೆ ಅಂತ ಒಂದು ಭಾವನೆಯಲ್ಲಿ ನಾನು ವಾಪಸ್ ಬಂದೆ. ಆದರೆ ಇಲ್ಲಿ
ನಮ್ಮವರು ನಮ್ಮನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಎಲ್ಲೂ ರೆಡಿ ಇಲ್ಲ. ಸೊ ಈ ಒಂದು ಕಂಡೀಷನಲ್ಲಿ ಅದೇನಾಯಿತು ಅಂದರೆ ಸಡನ್ನಾಗಿ ನಾನು ಅಲ್ಲಿ ಬಂದಾಗ ಒಂದು ಪ್ರೊಫೆಷ್ನಾಲಿಟಿನಲ್ಲಿ ಪ್ರಾಬ್ಲಮ್ ಆಯಿತು. ಎರಡನೇ ವಿಚಾರದಲ್ಲಿ ದುಡ್ಡಿನ ಹಣಕಾಸಿನ ವಿಚಾರದಲ್ಲಿ ಇಶ್ಯೂ ಆಗೋಗಿತ್ತು ಆಲ್ರೆಡಿ. ಮೂರನೇದು ಎಲ್ಲ ಥರದ್ದು ಹಿಂದೆ ಮುಂದೆ ಎಲ್ಲ ಬಂದು ಮುಚ್ಕೊಂಡ್ರು, ಅದು ಒಂದು ತೊಂದರೆ ಆಯಿತು. ನಾಲ್ಕನೇದು ಬಂದು ಈಗ ಜನಕ್ಕೆ ಅರ್ಥ ಆಗೋದಿಲ್ಲ, ಒಂದು ಎಕ್ಸ್ಪೆರಿಮೆಂಟ್ ಸಬ್ಜೆಕ್ಟು. ಐದನೇದು ನಾನೇನು ಹೇಳಿದ್ರು ಕೇಳಕ್ಕೆ ರೆಡಿ ಇಲ್ಲ ಜನ. ನೀವು ಹೆಂಗೆ ಕಾಣಿಸ್ತೀರಿ, ನೀವು ಯಾರು ಇವರು 50 ವರ್ಷ ಪ್ಲಸ್ ಅಂತ ಇವರು, ಯಾರು ಇವ್ರು ಹಿಂಗಿದ್ದಾರೆ ಅಂತ. ಸೊ ಕೇಳೋದಕ್ಕೂ ರೆಡಿ ಇಲ್ಲ. ಸೊ ಹೇಳೋದಕ್ಕೆ ನಾವು ಏನು ಮಾಡೋಕ್ಕೋದ್ರೂ ಇದು ರೆಡಿ ಇಲ್ಲ, ಆಗೋದಿಲ್ಲ, ಅರ್ಥ ಆಗ್ತಾ ಇಲ್ಲ. ಯಾವುದೇ ಥರ ಒಂದು ಫ್ಲೋನಲ್ಲಿ ಜನ ಬಂದು ಕನೆಕ್ಟ್ ಆಗೋದಕ್ಕೆ ರೆಡಿ ಇಲ್ಲ. ಡೊನೇಷನ್ಸ್ ಕೇಳಕ್ಕೆ ಹೋದರೆ ಅದಂತೂ ಇನ್ನೂ ದೇವರೇ ಕಾಪಾಡಬೇಕು. ಸೊ ಹಾಗಾಗಿ ಆಟ ಆಡೋರು ತುಂಬ ಆಟ ಆಡೋದು, ದುಡ್ಡು ಮಾಡ್ಕೊಳಕ್ಕೆ ಹೋದವರು ಈ ಕಂಡೀಷನ್ನಲ್ಲಿ ನಾನು ಬಂದು ಇಲ್ಲಿ ಕೊಚ್ಚಲ್ಲಿ ಬಿದ್ದಿದ್ದೀನಿ ಅಂತ ಗೊತ್ತಿದ್ರು ಜನಕ್ಕೆ ಮೆಂಟಾಲಿಟಿ ಫಸ್ಟ್ ಅರ್ಥ ಮಾಡ್ಕೋಬೇಕು. ನಾನು ಜನರನ್ನ ಎಷ್ಟು ಗೊಂದಲ ಆಗೋಯ್ತು ಅಂತಂದರೆ, ಎಷ್ಟು ಕಷ್ಟ ಆಯಿತು ನನಗೆ ಇಲ್ಲಿ ಬಂದಾಗ ಅಂತಂದರೆ, ಇದಕ್ಕೆ ನಾನು ನಿಮ್ಗೆ ಶೇರ್ ಮಾಡೋಣ ಅಂತ ನಿಮ್ಗೆ ಅಪ್ಡೇಟ್ ಮಾಡಿ ಈ ಒಂದು ವಿಡಿಯೋ ತೊಗೊಂಬರ್ತಾ ಇದ್ದೀನಿ. ಎಷ್ಟು ಒಂಥರ ಗೊಂದಲಗಳಾಗೋಯ್ತು ಅಂತಂದರೆ ನನಗೆ ಎಲ್ಲ ಕಡೆಯಿಂದನೂ ನಾನು ಅದಕ್ಕೆ ಹೇಳ್ತೀನಿ 360 ಡಿಗ್ರಿ ಅಂತ ಹೇಳ್ತೀವಿ, ಅಂದರೆ ಸುತ್ತ ಒಂದು ಸರ್ಕಲ್ ಅಂತ. ನಾನು ಹಂಗಲ್ಲಪ್ಪ 720 ಡಿಗ್ರೀಸ್ ನನಗೆ ಸುತ್ತಕೊಂಡಿದ್ದು ಪ್ರಾಬ್ಲಮ್ ಇವತ್ತಿಗೂ ಅಷ್ಟೇ, ಅದು ಹಾಗೇ ಇದೆ. ಸೊ ಹಾಗಾಗಿ ಅದೇನು ಬಿಟ್ಟಿಲ್ಲ ನನ್ನನ್ನು. ಸೊ ಹಾಗಾಗಿ ಆ ಕೊಚ್ಚಿನಲ್ಲಿ ಬಿದ್ದು ಒದ್ದಾಡಿ ಅದರಲ್ಲಿ ನಾವು ರಿಪೇರಿಗಳನ್ನು ಮಾಡಿಕೊಂಡು ಇಷ್ಟೆಲ್ಲ ಕಷ್ಟಪಟ್ಟು ಒಂದು ಲೆವೆಲಿಗೆ ಬರಬೇಕು ಅಂತಂದರೆ ಬಹಳ ಕಷ್ಟ ಆಯಿತು. ಆಮೇಲೆ ನನ್ನನ್ನು ನಾನೇ ಒಂದಷ್ಟು ಐಡೆಂಟಿಟಿ ಮಾಡಿಕೊಂಡು ಎಲ್ಲ ಕಾಲೇಜಿಗೂ ಫ್ರೀಯಾಗಿ ಹೋಗಿ, ಅವ್ರು ಕರೆದಂಗೆಲ್ಲ ಹೋಗಿ, ಅವ್ರಿಗೇನು ಬೇಕೋ ಅದನ್ನು ಹೇಳಿ ಒಂದಷ್ಟು ಕನೆಕ್ಟಿವಿಟಿ ತರ್ತಾ ಹೋದೆ. ನನ್ನನ್ನು ನಾನು ಒಂದು ಸೋಷಲ್ ಸರ್ಕಲ್ನಲ್ಲಿ ಇನ್ವಾಲ್ವ್ ಮಾಡ್ಕೋತಾ ಬಂದೆ. ನನ್ನ ಒಂದು ಲೋನ್ಲಿನೆಸ್ ಅಂತ ಏನು ಕರಿತೀನಿ ಅದನ್ನು ನಾನು ಇನ್ವಾಲ್ವ್ ಮಾಡ್ಕೋತಾ ಬಂದೆ. ರೈಟ್, ಇದನ್ನು ಎಷ್ಟು ಕಷ್ಟ ಇದೆ ನೋಡಿ ಜೀವನ ಅನ್ನೋದು. ನಮಗೆ ಒಂದು ಸಡನ್ನಾಗಿ ಒಂದು ಲೆವೆಲಲ್ಲಿ ಇರ್ತೀವಿ, ಬಿದ್ದಾಗ ಹಿಂಗಾದಾಗ ತುಂಬ ಡಿಫಿಕಲ್ಟ್ ಇದು. ಸೊ ನನ್ನ ಒಂದು ಸರ್ಕಲ್ ನಾನು ಕ್ರಿಯೇಟ್ ಮಾಡ್ಕೋತಾನೆ ಬಂದೆ, ಫೇಸ್ ಬೈ ಫೇಸ್, ಸ್ಟೆಪ್ ಬೈ ಸ್ಟೆಪ್ ಎಲ್ಲದರಲ್ಲೂ ಆಯಿತು. ಆಮೇಲೆ ಆ ಒಂದು ಫೇಸ್ನಲ್ಲಿ ನನಗೆ ಡಿಫಿಕಲ್ಟಿ ಇರೋವಾಗಲೇ ನನ್ನ ಒಂದು ಐಡಿಯಾಸು, ನನ್ನ ಒಂದು ಟಾಪಿಕ್ಸನ್ನು ಯಾರೂ ₹1 ಕೊಡಲಿಲ್ಲ. ಟೆಲ್ ಯು, ಫೌಂಡೇಶನ್ ಮಾಡೋದಕ್ಕೆ ನಾನು ಕ್ರೆಡಿಟ್ ಕಾರ್ಡಲ್ಲಿ ICIC ಬ್ಯಾಂಕು, ಕೋಟಕ್ ಬ್ಯಾಂಕು ಇದೊಂದು 2-3 ಕಡೆಗೆ ಇಟ್ಕೊಂಡಿದ್ದೆ. ಆ ಕ್ರೆಡಿಟ್ ಕಾರ್ಡನ್ನು ಸ್ವೈಪ್ ಮಾಡಿ ಆಮೇಲೆ ಪರ್ಸನಲ್ ಅಂತ ಏನೋ ಒಂದು ಆಫರ್ ಇತ್ತು, ಈ ಥರ ತಗೊಂಡು ನಾನು ನನ್ನ ಫೌಂಡೇಶನ್ನ ರಿಜಿಸ್ಟರ್ ಮಾಡಿದ್ದು. ಅದ್ರ ಜೊತೆಗೆ ನನ್ನ ಸ್ನೇಹಿತರು ಸಬಿಷ್ಠಾ ಭೂಷಣ್ ಅಂತ, ಅವರು ಪಾಪ ಅವ್ರ ಕೈಯಲ್ಲಾಗಿದ್ದೇನೋ ಒಂದು ಸಣ್ಣ ಸಹಾಯ ಮಾಡಿದ್ರು. ಅವರು ಮೇಷ್ಟ್ರು ಪಾಪ, ಅವ್ರಿಗೆ ಪಾಪ ಏನು ಮಾಡೋಕ್ಕಾಗತ್ತೆ. ಆದರೆ ಇದನ್ನೆಲ್ಲ ಒಂದು ಪೇಪರ್ ವರ್ಕ್ ಮಾಡಿಸಿ, ಒಂದು ಆಡಿಟರ್ನ ಹಿಡಿದು ಬೆಳಿಗ್ಗೆ ರಾತ್ರಿ ಮಧ್ಯಾಹ್ನ ಎಲ್ಲ ಓಡಾಡಿ ಒಂದು ರೆಡಿ ಮಾಡಿ, ಆ ಫೌಂಡೇಶನ್ ರೆಡಿ ಮಾಡಿ, ಆ ಫೌಂಡೇಶನ್ನಿಂದ ಒಂದಷ್ಟು ಒಳ್ಳೆ ಕಾರ್ಯಗಳನ್ನು ಮಾಡಿದಾಗ ಬೇರೆಯವರು ಸಹಾಯ ಮಾಡಿದ್ರು. ವಿದ್ಯಾ ಫೌಂಡೇಶನ್ ಅಂತ ಬಂದಿದೆ, ಅವರು ಸಹಾಯ ಮಾಡಿದರು. ಅಂದರೆ ಅವ್ರ ಫೌಂಡೇಶನ್ದೆಲ್ಲ ನಾವು ಅವ್ರು ಇವಾಗ ಜೊತೆಗೆ ಕೆಲಸ ಮಾಡ್ತಿದ್ದೀವಿ. ಭಾಳ ಖುಷಿ ಆಯಿತು ನನಗೆ, ಆದಷ್ಟು ಆನಂದ ಅದು ಹೇಳಲಿಕ್ಕಾಗೋದಿಲ್ಲ. ಗೀತಾ ಅಂಥೇಳಿ ಶೀಸ್ ಫ್ರಮ್ ಇಂದಿರಾನಗರು, ಆಕೆನೋ ಪಾಪ ಅದೇ ವಿದ್ಯಾ ಫೌಂಡೇಶನಿಂದನೇ ಭಾಳಷ್ಟು ಇನಿಷಿಯೇಟಿವ್ ತೊಗೊಂಡು ಮಾಡಿದ್ರು. ಇವತ್ತಿಗೂ ನಾವು ಕೆಲಸ ಮಾಡ್ತಿದ್ದೀವಿ ಜೊತೆಗೇ. ಸೊ ಇದೊಂಥರ ನನಗೆ ಒಂದು ಸೋಷಿಯಲ್ ಸರ್ಕಲ್ ಕ್ರಿಯೇಟ್ ಆಯಿತು. ಭಾಳಷ್ಟು ಜನ ಬಂದರು, ಕನೆಕ್ಟ್ ಮಾಡಿದ್ರು. ಈಗ ಮೊನ್ನೆ ನನಗೆ ಇವರು ನಾಗ್ತಿಹಳ್ಳಿ ಚಂದ್ರಶೇಖರ್ ಕೂಡ ಕರೆದು ಅವರು ಕೂಡ ಭೇಟಿ ಮಾಡಿ ಮಾತಾಡಿಸಿ ಒಂದು ಪುಸ್ತಕ ಕೊಟ್ಟರು, ಪುಟ್ಟಿಗೊಂದು ಪುಟ್ಟಿ ಅಂತ. ಅವ್ರ ಮಗಳಿಗೊಂದು ಮಗು, ಅದು ಪುಟ್ಟಿಗೊಂದು ಪುಟ್ಟಿ ಅಂಥೇಳಿ ನನಗೆ ಮೊನ್ನೆ ಒಂದು ಪುಸ್ತಕ ಕೂಡ ಕೊಟ್ಟರು. ಭಾಳ ಸಂತೋಷ ನನಗೆ, ಭಾಳ ಒಂಥರ ನಾನು ಇವ್ರದ್ದೆಲ್ಲ ಋಣ ಹೆಂಗೆ ತೀರಿಸ್ಲಿ ಅಂತ ಒಂದು ಇನಿಷಿಯೇಟಿವಲ್ಲಿ ಹೋಗ್ತಿದ್ದೆ. ಇಂಥ ಒಂದು ಕೊಚ್ಚಲ್ಲಿ ಬಿದ್ದು ಒದ್ದಾಡಿ ನಾವು ಒಂದು ಅರ್ಥ ಮಾಡಿಕೊಂಡು ಜನ ಏನು ಎಷ್ಟು ಅವರಿಗೆ ಬುದ್ಧಿಶಕ್ತಿ ಇದೆ. ಈಗ ಒಂದು 4 ಕ್ಲಾಸಿಫಿಕೇಷನ್ ತೊಗೊಳ್ಳೋಣ. ನಾನು ಅಬ್ಸರ್ವ್ ಮಾಡಿರೋ ಪ್ರಕಾರ ಒಬ್ಬರು ಸ್ಲೋ ಲರ್ನರ್ ಇರ್ತಾರೆ, ಇನ್ನೊಬ್ಬರು ಮೀಡಿಯಮ್ ಪೇಸ್ ಲರ್ನರ್ ಇರ್ತಾರೆ, ಇನ್ನೊಬ್ಬರು ಸೂಪರ್ ಫಾಸ್ಟ್ ಲರ್ನರ್ ಇರ್ತಾರೆ, ಇನ್ನೊಬ್ಬರು ನ್ಯೂರಲ್ ಡೈವರ್ಜೆಂಟ್ ಅಂತ ಕರಿತೀವಿ. ಅಂದರೆ ಅಷ್ಟೊಂದು ಕೆಪಬಿಲಿಟೀಸ್ ಇರೋದಿಲ್ಲ ಅವರಿಗೆ, ಯಾವ ಥರದ್ದು ಒಳಗಡೆ ಹೋಗಲ್ಲ ಅಂಥವ್ರದ್ದು ಒಂದಷ್ಟು ಲರ್ನರ್ಸು ಬೇರೆ ಬೇರೆ ರೀತಿಯಲ್ಲಿ ಹೇಳ್ಕೊಳ್ಬೇಕಾಗತ್ತೆ. ಈ ಥರ ಒಂದಷ್ಟು ಕ್ಲಾಸಿಫಿಕೇಷನ್ಸ್ ನಾವೆಲ್ಲ ಬಂದಾಗ, ನಾವು ನೋಡಿದಾಗ, ಇಂಥ ವಿಚಾರಗಳು ಬಂದಾಗ ನಮಗೆ ಸೊಸೈಟಿನಲ್ಲಿ ಇಂಟ್ರ್ಯಾಕ್ಟ್ ಮಾಡಿದಾಗ ದೊಡ್ಡವರು, ಓಕೆ, ನಾನು ಅದನ್ನೇ ಇವತ್ತು ಯಾವುದೋ ಒಂದು ಕಾಲೇಜಲ್ಲಿ ಲೆಕ್ಚರ್ ಕೊಡ್ತಾ ಮಾತಾಡ್ತಿದ್ದೆ. ಅದು ಪ್ರೆಸಿಡೆನ್ಸಿ ಕಾಲೇಜ್ ಅಂತ ಇವತ್ತು ಹೋಗಿದ್ದೆ.
ಹಂಗೆ ಒಂದು ಸ್ವಲ್ಪ ಪ್ರೊಫೆಷ್ನಲ್ ಅಂತ ಅನ್ನಿಸ್ತು ನನಗೂ, ಯಾಕೋ ಹಿಂಗೆ ಕೂತ್ಕೊಂಡ್ಬಿಟ್ಟು ನಿಮ್ಮ ಜೊತೆ ರೆಕಾರ್ಡ್ ಮಾಡ್ತಾ ಇದ್ದೀನಿ ವೀಡಿಯೋನ. ಸೊ ಪ್ರೆಸಿಡೆನ್ಸಿ ಕಾಲೇಜಲ್ಲೇನೇನೋ ಇವತ್ತು ನಾನು ಅದನ್ನೇ ಹೇಳ್ತಾ ಇದ್ದೆ, ದೇರ್ ಇಸ್ ಅ ಡಿಫ್ರೆನ್ಸ್ ಬಿಟ್ವೀನ್ ಹಿಯರಿಂಗ್ ಆ್ಯಂಡ್ ಲಿಸ್ನಿಂಗ್ ಅಂತ. ಎರಡು ಪದಗಳಿದೆ, ಹಿಯರಿಂಗು ಮತ್ತು ಲಿಸ್ನಿಂಗು. ಹಿಯರಿಂಗ್ ಅಂತಂದರೆ ನಾವು ಹಿಂಗೆ ಕೂತಿರ್ತೀವಲ್ಲ, ಈಗ ಏನೋ ಒಂದು ನಾವು ಈ ಕಡೆ ವಾಟ್ಸಪ್ ಮಾಡ್ತಾ ಇರ್ತೀವಿ, ಪಕ್ಕದಲ್ಲಿ ಯಾರೋ ಸ್ನೇಹಿತರು ಯಾರೋ ಕೂತಿರ್ತಾರೆ, ಹೇಳ್ತಾ ಇರ್ತಾರೆ, ಅಷ್ಟು ಗಮನ ಕೊಡಲ್ಲ ಆ ಮಾತಿಗೆ. ಅಥವಾ ಟಿ ವಿ ಎಲ್ಲೇನೋ ಓಡ್ತಾ ಇರುತ್ತೆ, ನ್ಯೂಸು ಬರ್ತಾ ಇರುತ್ತೆ, ಇಲ್ಲ ಇನ್ನೇನೋ ಒಂದು ಸೀರಿಯಲ್ ಓಡ್ತಾ ಇರುತ್ತೆ. ಸೊ ಅದು ಹಿಯರಿಂಗ್ ಆಗುತ್ತೆ ನಮಗೆ, ರೈಟ್? ಅಷ್ಟು ಗಮನ ಕೊಡದೇ ಇರ್ತಕ್ಕಂಥದ್ದು. ಈಗ ಲಿಸ್ನಿಂಗ್ ಅಂತಂದರೆ ನಿಜವಾಗ್ಲೂ ಮನಸ್ಸಲ್ಲಿ ಕೇಳಿಕೊಂಡು ಒಬ್ಬರಿಂದೊಬ್ಬರು ಕನೆಕ್ಟ್ ಮಾಡಿ ಅದರಿಂದ ಅವರು ಒಂದು ಎಕ್ಸ್ಪೆಕ್ಟೇಷನಲ್ಲಿ ಆ ಒಂದು ಕಾರ್ಯಗಳನ್ನು ಮಾಡೋವಂಥದ್ದು ಲಿಸ್ನಿಂಗ್. ನಾನು ಅದಕ್ಕೆ ರೆಸ್ಪಾನ್ಸ್ ಮಾಡ್ತೀನಿ, ಜನ ಅದನ್ನು ಕೇಳಿರ್ತಾರೆ, ಅವರು ಅರ್ಥ ಮಾಡ್ಕೊಂಡಿದ್ದಾರೆ, ಹಂಗಾಗಿ ಅವರು ಮೆಸೇಜ್ ಮಾಡ್ತಾರೆ ಈ ವಿಡಿಯೋಗೆ, ಆ ಥರ. ಸೊ ಇದು ಲಿಸ್ನಿಂಗ್. ನನಗೆ ಅದೊಂದು ದೊಡ್ಡ ಒಂದು ಸಂತೋಷ ಆ ಥರ ಆದಾಗ. ಕನೆಕ್ಟ್ ಆದರು, ಇವ್ರಿಗೆ ಏನೋ ಒಂದು ಅರ್ಥ ಆಯಿತು, ಡೆಫಿನೆಟ್ಲಿ ಈ ನಮ್ಮ ಒಂದು ಇವತ್ತೇನು ಚಾಲೆಂಜಸ್ ಇದೆ ಅದು ಚೇಂಜ್ ಆಗ್ತಾ ಇದೆ, ಇದು ತುಂಬ ಖುಷಿ ಆಗುತ್ತೆ. ಈ ಥರ ಈ ಒಂದು ವಿಚಾರಗಳಲ್ಲಿ ತುಂಬ ವಿ ಹ್ಯಾವ್ ಟು ಬ್ರಿಂಗ್ ದ ಚೇಂಜ್. ಎಷ್ಟೋ ಜನ ನಾನು ಅದಕ್ಕೆ ಕೇಳ್ತೀನಿ, ಯಾವುದನ್ನು ಡಿಸ್ಕಷನ್ಗೆ ಮೀಟಿಂಗ್ಸ್ಗೆಲ್ಲ ಹೋದಾಗ ಅವರು ಮಿನಿಸ್ಟ್ರುಗಳ ಹತ್ರ ನಾನು ಹೋಗಿ ಯಾರೋ ಒಬ್ರು ಹಿಂಗೆ ಮೀಟ್ ಮಾಡುವಾಗ ಅವರು ಪಾಪ ಹಿಯರಿಂಗ್ ಮಾಡ್ತಿರ್ತಾರೆ, ಲಿಸ್ನಿಂಗ್ ಮಾಡಲ್ಲ. ನಾನು ಅದಕ್ಕೆ ಅವ್ರ ಸೆಕ್ರೆಟ್ರಿಗೆ ಕೇಳ್ತೀನಿ, ಅಪ್ಪ ಇವರು ಯಾವಾಗ ಸಿಗ್ತಾರೆ ದೊಡ್ಡ ಮನುಷ್ಯರು, ಲಿಸ್ನಿಂಗ್ ಮಾಡೋದಕ್ಕೆ ಯಾವಾಗ ಸಿಗ್ತಾರೆ? ಬರೀ ಹಿಯರಿಂಗ್ ಮಾಡ್ತಾರೆ ಇವರು, ಏನೂ ಅರ್ಥ ಆಗೋದಿಲ್ಲ ಅವರಿಗೆ. ಯಾವ ಟೈಮಲ್ಲಿ ಸಿಗ್ತಾರೋ ಅವ್ರು, ಯಾವ ಟೈಮಲ್ಲಿ ಲಿಸನ್ ಮಾಡ್ತಾರೋ ಅವಾಗ ನಮ್ಮನ್ನು ಕರೀರಿ ಅಂತ. ಸೊ ಈ ಥರ ಒಂದು ದುರ್ಗತಿಗಳು ಬಂದಿದ್ದಾವೆ. ಯಾಕಂದರೆ ಅವ್ರಿಗೆ ಯಾರ್ಯಾರು ಬೇಕೋ ಅವ್ರವ್ರಿಗೆ ಏನೇನೋ ಮಾಡ್ಕೋತಾರೆ. ಇವತ್ತಿನ ದಿನ ಕರ್ನಾಟಕ ಪೊಲೀಸ್ ಅಕಾಡೆಮಿಲಿ ಯಾವುದೋ 1-2-3 ಮಾತು ಕೇಳ್ತಿದ್ದೆ, ಅದು ಜನ ಸುಳ್ಳು ನನಗೆ ಗೊತ್ತಿಲ್ಲ, ಆದರೆ ಅದು ನನಗೆ ಹತ್ರ ಬಂದು ಹೇಳಿದ್ರು, ಅವ್ರು ಯಾರೋ ಒಬ್ಬರು ಟ್ರೈನಿಂಗ್ ಮಾಡ್ತಾ ಇದ್ದಾರೆ ಮೇಡಮ್, ಅವರು ಬರ್ತಾರೆ ರೆಗ್ಯುಲರಾಗಿ, ಒಂದು 15-20 ವರ್ಷದಿಂದ ಬರ್ತಿದ್ದಾರೆ, ಅವ್ರಿಗೆ ಹ್ಯಾಂಗೆ ಬರ್ತಾರೆ. ಆಮೇಲೆ ಇಲ್ಲಿ ಮಂಡ್ಯದಲ್ಲೂ ಅದನ್ನೇ ಅಂತೆ, ನಾನೆಲ್ಲ ಕಡೆ ಕೇಳ್ತಾ ಬರ್ತಾಯಿದ್ದೀನಿ ಈ ಮಾತನ್ನು. ಭಾಳಷ್ಟು ಕಡೆ ಹೇಳಿದ್ರು, ಮೇಡಮ್ ಅವರೆಲ್ಲ ಬರ್ತಾರೆ, ಟ್ರೈನಿಂಗ್ ಮಾಡ್ತಾರೆ, ಪೊಲೀಸ್ಗಳಿಗೂ ಟ್ರೈನ್ ಮಾಡ್ತಾರೆ, ಎಲ್ರಿಗೂ ಟ್ರೈನ್ ಮಾಡ್ತಾರೆ ಅವರು ಬಂದು ಕೂತ್ಕೊಂಡು. ಅಲ್ಲಿ ಏನು ಹೇಳ್ತಾರೆ ಅಂದರೆ, ಅವ್ರ ಸಮುದಾಯ ಇದೆಯಂತೆ, ಅಂದರೆ LGBT ಟ್ರಾನ್ಸ್ಜೆಂಡರ್ ಸಮುದಾಯ. ಆ ಟ್ರಾನ್ಸ್ಜೆಂಡರ್ ಸಮುದಾಯದಲ್ಲಿ ಇಂಥ ಭಿಕ್ಷುಕರು ಬರ್ತಾರೆ, ಇಂಥ ಮೈ ಮಾರ್ಕೊಳ್ಳೋರು ಬರ್ತಾರೆ, ಆಮೇಲೆ ಇಂಥವ್ರಿಗೆ ನೀವು ಪೊಲೀಸ್ ಪ್ರೊಟೆಕ್ಷನ್ ಕೊಡಬೇಕು ಅಂತ ಹೇಳ್ಕೊಡ್ತಾರಂತೆ. ಸೊ ಆಮೇಲೆ ಡಿ ಸಿ ಅವ್ರ ಹತ್ರನೂ ಹಂಗೆ ಹೇಳ್ತಾರಂತೆ, ಆಮೇಲೆ ಜಡ್ಜ್ ಹತ್ರನೂ ಹಂಗೆ ಹೇಳ್ತಾರಂತೆ. ಅದೇನು ಸುಮ್ಮನೆ ಕೇಳ್ಬಿಟ್ಟು ಸುಮ್ಮನೆ ಇದ್ದಾರೆ ಇರಲ್ಲ ಅಂತ ನನಗೆ ಗೊತ್ತಿಲ್ಲ. ಈ ಥರ ಎಲ್ಲ ಇದೆ ಅಂತ ನನಗೆ ಕೇಳ್ಪಟ್ಟೆ. ನನಗೆ ಅದು ಎಷ್ಟು ಸುಳ್ಳು ಎಷ್ಟು ನಿಜ ಅಂತ ನನಗೆ ಗೊತ್ತಿಲ್ಲ. ಅಂಥವ್ರು ಇದ್ದಾರೆ ಅಂತ ಒಂದಷ್ಟು ಹೆಸರು ಹೇಳಿದ್ರು, ಅದನ್ನ ಹೇಳಲ್ಲ ನಾನು. ಆ ಹೆಸರು ಎಲ್ಲ ತುಂಬ ಚೆನ್ನಾಗಿ ಗೊತ್ತಿದ್ದು, ಭಾಳ ಫೇಮಸ್ ಹೆಸರು ಅದು. ಎಲ್ಲೋದ್ರೂ ಆ ಯಮನ್ ಹೆಸರು ಕೇಳಿ ಬರ್ತದೆ ನನಗೆ. ನಾನು ಅಂದ್ಕೊಂಡೆ, ಯಾಕೆ ಅದನ್ನು ಇಷ್ಟು ಇದು ಬೇರೆ ಥರ ಪ್ರೊಜೆಕ್ಟ್ ಮಾಡ್ತಾರೆ ಜನ ಅಂತ. ಇರಲಿ, ಅದು ಮಾಡ್ಕೊಂಡೋಗ್ಲಿ, ಅದು ಅವ್ರವ್ರ ವಿಚಾರ. ನಾವು ಯಾತಕ್ಕೆ ಬೇಕು, ನಾವು ಯಾತಕ್ಕೆ ಇಂಟ್ರಾಗಬೇಕು ಅದಕ್ಕೆ. ಒಟ್ಟು ನಮಗಂತೂ ಈ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಇವ್ರುಗಳ ಮೇಲೆ ಆನ್ ಆಗಿದೆ. ಭಿಕ್ಷೆ ಬೇಡೋಂಗಿಲ್ಲ, ಪ್ರಾಸ್ಟಿಟ್ಯೂಷನ್ ಬೇಡೋಂಗಿಲ್ಲ ಅಂತ ಪೊಲೀಸ್ನವ್ರಿಗೂ ಒಂದು ಖಡಕ್ ಆಗಿರೋ ವಾರ್ನಿಂಗು ನಾವು ನಮ್ಮ ಕಡೆಯಿಂದ ಕೊಡ್ತಾ ಇದ್ದೀವಿ. ಇವಾಗ ಇನ್ನೇನು ಇಷ್ಟರಲ್ಲಿ ರಿಲೀಸ್ ಆಗುತ್ತೆ, ಅವೆಲ್ಲ ಹೋಗುತ್ತೆ, ಆಗಲಿ. ಅಲ್ಲಿವರೆಗೂ ಏನೇನು ಮಾಡ್ತಾರೆ ಜನ ಮಾಡ್ಕೊಂಡೋಗ್ಲಿ, ನಮ್ಗೆ ಯಾಕೆ ಬೇಕು ಇವೆಲ್ಲ. ಅವರು ವಿಚಾರಗಳು. ಆಮೇಲೆ ಅವರೇ ಚೇಂಜ್ ಮಾಡಿಕೊಂಡು ದುಡ್ಡು ಬೇಕು ಅಂದರೆ ಟ್ರೈನಿಂಗ್ ಆ ಥರನೇ ಮಾಡ್ತಾರೆ ಅವರು, ಅಷ್ಟೇ ಕರೆಕ್ಟಾಗಿರುತ್ತದು. ನಾವು ಅದಕ್ಕೆ ಹೋಗಿ ಇನ್ವಾಲ್ವ್ ಆಗೋದಕ್ಕೆ ಅವಶ್ಯಕತೆ ಇಲ್ಲ ಅಂತ ನಾನು ಅನ್ಕೋತೀನಿ. ಅದಾಗಿದ ಮೇಲೆ ಸರಿ, ಈ ಒಂದು ಗೊಂದಲ ಎಲ್ಲ ಹೇಳಿದೆ, ಸಮಾಜದಲ್ಲಿ ಇರ್ತಕ್ಕಂಥ ಪ್ರಾಬ್ಲಮ್ಸು, ಅದನ್ನೇ ನಾನು ಇವಾಗ ಮಾತಾಡಿದ್ದು. ಆಮೇಲೆ ಬೇರೆ ಅವರಿಗೆ ಏನೇನು ತೊಂದರೆ ಆಗ್ತಾಯಿದೆ, ಇದನ್ನೆಲ್ಲ ನಾವು ನೋಡಿದಾಗ ಒಂದು 50,000 ಅಡಿಯಿಂದ ಕೆಳಗಡೆ ಬಿದ್ದರೆ ನಮ್ಮ ಬಾಡಿ ಯಾವ್ಯಾವ ಲೆವೆಲಿಗೆ ಚೂರಾಗುತ್ತೋ ಆ ಲೆವೆಲ್ ಚೂರಾಗ್ಬಿಟ್ಟೆ ನಾನು. ಈ ಒಂದು ಮಾತು ಯಾರೂ ಹೇಳಲ್ಲ ನಿಮಗೆ. ಇದನ್ನು ಹೆಂಗೆ ನಾನು ರಿಪೇರಿ ಮಾಡ್ಕೋತಾ ಇದ್ದೀನಿ, ನಾನು ಹೆಂಗೆ ಮೇಲೆ ತರ್ತಾ ಇದ್ದೀನಿ ಅನ್ನೋದು ವಿಚಾರ. ಇದು ಭಾಳ ಮೋಟಿವೇಶ್ನಲ್, ಹಂಗಾಗಿ ನಾನು ಇದಕ್ಕೆ ಟೈಮ್ ಕೇರ್ ಮಾಡಲ್ಲ, ಇದನ್ನು ನಾನು ಕೇಳಲ್ಲ, ಯಾರಿಗೂ ಹೇಳಲ್ಲ. ಸೊ ಈ ವಿಚಾರನ ಕಂಟಿನ್ಯೂಟಿ ನಾನು ಕೊಡ್ತಾ ಇದ್ದೀನಿ. ನೆಕ್ಸ್ಟು, ಈ ಒಂದು ಎಕ್ಸ್ಪೀರಿಯನ್ಸ್ ಇದೆಯಲ್ಲ ನನಗೆ, ಬಿದ್ದಾಗ ಸೊಸೈಟಿ ರಿಜೆಕ್ಷನ್ಸು, ಮನೇಲಿ ರಿಜೆಕ್ಷನ್ನು, ಹೆಂಡತಿ ಕಡೆ ಕೇಸ್ ಹಾಕೋದು, ನಮ್ಮ ಮಾವ ಬಂದು ಬೈಯೋದು, ಇನ್ಯಾರೋ ಒಬ್ರು ಬಂದು ಬೈದು ಶರ್ಟ್ ಬಿಚ್ಚಿದ್ರೆ ನಿನಗೆ 50 ರೂಪಾಯಿ ಕೊಡಲ್ಲ ಅನ್ನೋದು, ಇಂಥವರೆಲ್ಲ ಬಂದು ಸಪೋರ್ಟ್ ಮಾಡೋ ಗ್ಯಾಂಗ್ ಇನ್ನೊಂದು ಕಡೆಯಿಂದ ಬಂತು. ಸೊ ಅದಾದಮೇಲೆ ಇವರು ಹೊರಗಿನ ಸೊಸೈಟಿ ಯಾವ ಥರ ಬಿಹೇವ್ ಮಾಡ್ತಿದ್ದಾರೆ, ಇವೆಲ್ಲ ನೋಡಿ, ಇದನ್ನು ನಾನು ಹೇಳಿದ್ದಿದ್ದು ಅಷ್ಟೇ, ಅರ್ಥ ಆಯಿತು ಅಂತ ಕಾಣುತ್ತೀಗ. ಸೊ ಈ ವಿಚಾರಗಳೆಲ್ಲ ಇಟ್ಕೊಂಡಾಗ ಈಗ ಏನೇನು ಬೇಕು ಅನ್ನೋದು ನನಗೆ ಗೊತ್ತಾಯಿತು. ಈಗ ಇದರಲ್ಲಿ ಆಯಿತು, ಇವರಿಗೆ ಜಾಬ್ಸ್ ಇಲ್ಲ, ಎನೇಬಲ್ಮೆಂಟು, ಇವರಿಂದ ನನಗೆ ಅವಮಾನ ಆಗಿದೆ, ಇದೊಂದು ವಿಚಾರ ಆಗ್ಬೋದು.
ಇನ್ನೊಂದು ಕಡೆಯಿಂದ ಸೊಸೈಟಿನಲ್ಲಿ ಏನು ಪ್ರಾಬ್ಲಮ್ ಆಗ್ತದೆ, ನನ್ನ ಭಾರತ ಇಷ್ಟು ಅಸಹ್ಯವಾಗಿದೆಯಾ? ಯಾಕಂದರೆ ನಾನು ತುಂಬ ಪೇಟ್ರಿಯಾಟಿಕ್ ಮುಂಚಿಂದನೂ ಅಷ್ಟೇ. ನನಗೆ ನನ್ನ ಭಾರತ ಅಂತಂದರೆ ನನ್ನ ಕನಸು ಅಂತಂದರೆ ಅದು ಆ ಥರ ಇರಬೇಕು ಅಂತ. ಅದಕ್ಕೋಸ್ಕರ ನನಗೆ ಭಿಕ್ಷೆ ಬೇಡಬೇಡಿ, ಮೈ ಮಾರ್ಕೋಬೇಡಿ. ಯಾವ ಅಮ್ಮ ಹೇಳ್ತಾಳೆ ಭಿಕ್ಷೆ ಬೇಡು, ನೀನು ಪ್ರಾಸ್ಟಿಟ್ಯೂಷನ್ ಮಾಡು, ನೀನು ಮೈ ಮಾರ್ಕೊಂಡು ಬಂದು ನೀನು ನೀನು ನನಗೆ ದುಡ್ಡು ಕೊಟ್ಬಿಟ್ಟು ನಾನು ಆರಾಮಾಗಿರ್ತೀನಿ, ಸಾವಿರಾರು ಕೋಟಿ ಇದರಲ್ಲಿ ಮೂಟೆನಲ್ಲಿ ಹಾಕಿಟ್ಕೊಂಡು ನಾನು ಇಲ್ಲಿ ಬದುಕಿರ್ತೀನಿ ಅಂತ ಯಾವಮ್ಮ ಹೇಳ್ತಾಳೆ? ಅದು ನಾನು ಕೇಳೋದು ಅವರಿಗೆ, ಆ ಮನುಷ್ಯರಿಗೆ. ಆದರೆ ಅವರು ಅಮ್ಮ ಅಂತೆ, ಅವ್ರ ಪದ್ಧತಿ ಅಂತೆ ಅದನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಹಂಗಾಗಿ ನನಗೆ ಅವ್ರ ಮೇಲೆ ಬೇಜಾರಿಲ್ಲ. ಅದನ್ನು ಗೌರ್ಮೆಂಟ್ ಅವ್ರು ಸಾರ್ಟ್ ಔಟ್ ಮಾಡ್ಕೊಳ್ಳಿ, ನನಗೆ ಸಂಬಂಧ ಇಲ್ಲ ಅದಕ್ಕೆ. ಯಾಕಂದರೆ ಗೌರ್ಮೆಂಟ್ ಅಂಥದ್ದನ್ನು ಎಂಟರ್ಟೈನ್ ಮಾಡ್ತಿದ್ದಾರೆ, ಅವರಿಗೆ ಅದು ಹಂಗಲ್ಲಿ ಅವರು ಕಂಟಿನ್ಯೂ ಮಾಡ್ಕೊಂಡು ಹೋಗೋದು, ಅದು ಅವರ ವಿಚಾರ, ವೈಯಕ್ತಿಕ ವಿಚಾರಗಳು ಅವೆಲ್ಲ. ಬಟ್ ನನಗೆ ಆ ಪೇಟ್ರಿಯಾಟಿಸಮ್ನಿಂದ ಈ ಒಂದು ದುಸ್ಥಿತಿನ ತೆಗಿಬೇಕು ಅನ್ನೋದು ಒಂದು ವಿಚಾರಕ್ಕೆ ನಾನು ಕೈ ಹಾಕಿದೆ ಅಷ್ಟೇ. ಅದಾಗಿದ ಮೇಲೆ ಈ ಪೇಟ್ರಿಯಾಟ್ ವಿಚಾರದಲ್ಲೇ ಇನ್ನೊಂದಷ್ಟು ನಾನು ವಾಚ್ ಮಾಡಿದೆ. ಭಾರತ ಯಾಕೆ ನಾವು ಈ ರೋಬೋಟಿನ ಟೆಕ್ನಾಲಜಿನ ನಾವು ಮಾಡಿಲ್ಲ, ಅಥವಾ ಈ ಫ್ಯಾಕ್ಟ್ರಿ ಆಟೋಮೇಷನ್ ಅಂತ ಏನು ಕರಿತೀವಿ, ಇಂಡಸ್ಟ್ರಿ 4.0 ಆಗ್ಬೋದು, ಅಥವಾ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ನಲ್ಲಿ ಇಂಪ್ರೂವ್ಮೆಂಟ್ ಆಗ್ಬೋದು, ಅಥವಾ ವಿದ್ಯೆ ಹೇಳ್ಕೊಡೋದ್ರಲ್ಲಿ ಇಂಪ್ರೂವ್ಮೆಂಟ್ ಆಗಿಲ್ದಿರ್ಬೋದು. ನೋಡ್ಕೊಳ್ಳಿ ಎಷ್ಟು ಪಾಯಿಂಟ್ಸನ್ನು ನಾನು ಕವರ್ ಮಾಡ್ತಾ ಇದ್ದೀನಿ ಅಂತ. ಅಥವಾ ಈ ಒಂದು ಬೇರೆ ಎಕನಾಮಿಕ್ ಪಾಲಿಸೀಸ್ ಆಗ್ಬೋದು, ಪ್ರಾಕ್ಟೀಸಸ್ ಆಗ್ಬೋದು, ಇವೆಲ್ಲನೂ ನೋಡ್ಕೊತಾ ಬಂದೆ. ಇನ್ಕ್ಲೂಡಿಂಗ್ ಸಿನಿಮಾಗಳು ಒಂದು ಒಳ್ಳೆ ಮೆಸೇಜ್ ಕೊಡ್ತಾ ಇಲ್ಲ. ಯಾರು ಸುಮ್ಮನೆ ಒಂದು ಬಿಗಿನಿಂಗಿಂದ ಎಂಡ್ವರೆಗೂ ಹೊಡಿತಾನೆ ಅದೊಂದು ಸಿನಿಮಾ. ಅದು ಒಂದು ಹುಡುಗಿ ಇಟ್ಕೊಂಡ್ಬಿಡ್ತಾನೆ, ಅಥವಾ ಎರಡು ಹುಡುಗಿ ಇಟ್ಕೊಂಡು ಸೆಂಟ್ರಲ್ ಯಾರೋ ಈ ಚಿಕ್ಕಣ್ಣ ಅಂತವ್ರನ್ನ ಕರ್ಕೊಂಡು ಬಂದು ಜೋಕ್ ಮಾಡೋಕ್ಕೆ ಹಾಕ್ಬಿಟ್ಟು ಇದೊಂದು ಸಿನಿಮಾ. ಅದನ್ನು ನಾವೆಲ್ಲ ನೋಡಿ ಎಂಟರ್ಟೈನ್ ಮಾಡ್ಕೋತೀವಿ, ಇರಲಿ. ಆದರೆ ಈ ಒಂದು ಕಲ್ಚರ್ನ ನಾವೇನೋ ಮಾಡಿಕೊಂಡು ನಿಧಾನವಾಗಿ ರಿಮೂವ್ ಮಾಡಬೇಕು. ಮೆಸೇಜು ನಮ್ಮ ರೆಸ್ಪಾನ್ಸಿಬಿಲಿಟಿ ಲೈಫ್ ಎಲ್ರಿಗೂ ಬೇಕು ಅನ್ನೋದು. ನಾನು ಹೊರಗಿನ ದೇಶದಲ್ಲಿ ಏನೇನು ಮಾಡೋಕ್ಕೆ ಹೋದೆ ಅವರುಗಳಿಗೆ, ಅದನ್ನು ನಾನು ಯಾಕೆ ನನ್ನ ಭಾರತಕ್ಕೆ ಮಾಡಬಾರ್ದು ಅಂತ ಇವಾಗ ಬಂದು ಇದನ್ನೆಲ್ಲ ಐಡೆಂಟಿಫೈ ಮಾಡಿ 1 by 1 ಕನೆಕ್ಟಿವಿಟಿ ಮಾಡಿ 1 by 1 ಇದನ್ನೆಲ್ಲ ಚೇಂಜ್ ಮಾಡ್ತಾ ಬರ್ತಿದ್ವಿ. ಇನ್ಕ್ಲೂಡಿಂಗ್ ಎಜುಕೇಷನ್. ನಮ್ಮವ್ರಿಗೆ ಏನು ಅರ್ಥ ಆಗುತ್ತೆ, ಏನು ಓದಬೇಕು, ಯಾವ ಥರ ಅವರು ಕಂಪ್ನಿಗಳನ್ನು ಸೃಷ್ಟಿ ಮಾಡ್ಕೋಬೇಕು, ಇಂಡಿಪೆಂಡೆಂಟ್ ಎಂಟರ್ಪ್ರಿನರ್ ಯಾವ ಥರ ಆಗ್ತಾರೆ, ರೋಬೋಟಿನ ವಿಚಾರಗಳು ಬಂದಾಗ ಇನ್ನು ಮುಂದೆ ಅಪ್ಕಮಿಂಗ್ ಟೆಕ್ನಾಲಜೀಸ್ ಏನಾಗುತ್ತೆ. ಆಮೇಲೆ ಈ ಜೆನ್ ಝಿ ಅಂತ ನಾವೇನು ಕರಿತೀವಿ, ಅದಾಗಿದ್ಮೇಲೆ ಇನ್ನೂ ಒಂದು ಹೊಸ ಜನ್ರೇಷನ್ಸ್ ಎಲ್ಲ ಆಲ್ರೆಡಿ ಬಂದಿದೆ. ಅದು ಆಲ್ರೆಡಿ ಬಂದು ವಿ ಆರ್ ಇನ್ ಅ ಪ್ರಾಬ್ಲಮ್. ಅದಕ್ಕೆ ನಾನು ಅದನ್ನೇ ಹೇಳ್ತಾ ಇದ್ದೆ. ನಾನು ಗ್ರೇಟ್ ಇನ್ಫ್ಲೇಷನ್ ಅಂತ ಇವತ್ತು ಹುಡುಗರಿಗೆ ಕೇಳಿದೆ, ನಿಮ್ಗೇನೋ ಗೊತ್ತೇನ್ರಪ್ಪ ಗ್ರೇಟ್ ಇನ್ಫ್ಲೇಷನ್ ಅಂದರೆ ಏನು ಅಂತ. ಇನ್ಫ್ಲೇಷನ್ ಏನೋ ಸರಿ, ಗ್ರೇಟ್ ಇನ್ಫ್ಲೇಷನ್ ಅಂದರೆ ಏನು ಅಂತ ಕೇಳಿದೆ. ಇಲ್ಲ ಮೇಡಮ್ ಗೊತ್ತಿಲ್ಲ ಅಂತಂದ್ವು. ಅದು ಗೊತ್ತಿದ್ದೆ. ಗ್ರೇಟ್ ಇನ್ಫ್ಲೇಷನ್ ಅಂದರೆ ಮದುವೆ ಆಗದೇ ಇರತಕ್ಕಂಥ ಒಂದು ಸಮುದಾಯ ಈಗ ಬರ್ತಾ ಇದೆ ಹೊಸದಾಗಿ. ಒಬ್ಬೊಬ್ಬರು ಒಂದೊಂದು ಐಡೆಂಟಿಫೈ ಮಾಡ್ಕೋತಾರೆ, ಅವ್ರು ಯಾರೂ ಮುಂದೆ ಬರೋಲ್ಲ. ಅದಕ್ಕೆ ಏಸ್ ಅಂತ ಕರೀತಾರೆ, ACE. ಏಸ್ ಅಂತಂದರೆ ಎಸೆಕ್ಷುವಲ್ಸ್ ಅಂತ. ಈ ಥರ ಎಲ್ಲ ಒಂದಷ್ಟು ಸಮುದಾಯಗಳು ಬರ್ತಾ ಇದೆ. ಅವ್ರಿಗೆ ಜೆಂಡರ್ ಐಡೆಂಟಿಟಿ ಅಂದರೆ ಗೊತ್ತಿಲ್ಲ, ಸೆಕ್ಷುವಲ್ ಓರಿಯೆಂಟೇಷನ್ ಅಂದರೆ ಗೊತ್ತಿಲ್ಲ. ಸುಮ್ಮನೆ ಏನೋ ಒಂದು ಹುಟ್ಟಿದಾಗ ಏನು ಲಿಂಗ ಇರುತ್ತೆ ಅದೇ ಅಂದ್ಕೊಂಡ್ಬಿಟ್ಟಿದ್ದಾರೆ. ಇದಕ್ಕೋಸ್ಕರ ಜಿನೋಮಿಕ್ ಅನಾಲಿಸಿಸ್ ಒಂದು ಶುರು ಮಾಡಿದೆ. ಎಷ್ಟೋ ವಿಚಾರಗಳನ್ನು ಹೊರಗಡೆ ತೊಗೊಂಬರೋಕ್ಕೆ ಪ್ರಯತ್ನ ಪಟ್ಟೆ. ಇದು ನನ್ನ ಒಂದು ಜರ್ನಿ. ನಿಮಗೆ ಅದನ್ನೇ ಹೇಳ್ತಾ ಇದ್ದೀನಿ. ಇವಾಗ ರೋಬೋಟಿನ ವಿಚಾರಕ್ಕೆ ಬರೋಣ. ರೋಬೋಟಿನ ವಿಚಾರದಲ್ಲಿ ಏನಾಯಿತು, ನಮ್ಮಲ್ಲಿ ಭಾರತದ ಏನು ಮಾಡ್ಕೊಂಡಿತ್ತು, ಒಂದು ಡಿಸಾಸ್ಟರ್ ಮಾಡಿ ಇಟ್ಕೊಂಡು ಕೂತಿದೆ, ಈಗಲೂ ಕೂತಿದೆ. ಆದರೆ ಇನ್ಮೇಲೆ ಆಗಲ್ಲ, ನನಗೆ ಗೊತ್ತಿರೋದು ಅದನ್ನೇ. ಏನು ಮಾಡಿದ್ದಾರೆ ಅಂತಂದರೆ, ಈಗ ಈ ಭಾರತ್ GPT ಅಂತ ಹೇಳಿ ಮಾಡಿದ್ರು. ಅದೇನಂತಂದರೆ ಅದು ಒಂಥರ ರಿಫೈನ್ಡ್ ಚಾಟ್ ಬಾಟ್ ಅಂತ ಹೇಳ್ಬೋದು. ಆ ಥರ ಮಾಡಿದ್ರು. ಅಂದರೆ ಪ್ರೀ ಟ್ರೈನ್ ಟ್ರಾನ್ಸ್ಫಾರ್ಮರ್ಸ್ ಅಂತ. ಓಕೆ, ಸೊ ಪ್ರೀ ಟ್ರೈನ್ ಟ್ರಾನ್ಸ್ಫಾರ್ಮರ್ಸಲ್ಲಿ ಈ ಥರ ಒಂದು ವಿಚಾರ ಮಾಡಿದ್ರು. ಅದರಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಕಡಿಮೆ. ಅದರಲ್ಲಿ GPU ತೊಗೊಂಬರೋವಂಥ ಪ್ರಾಬ್ಲಮ್ಮು. ಇಂಡಿಯಾಗೆ GPU ಕೊಡಲಿಲ್ಲ, ಹೋದರು ತಂದರು GPUನ. ಎಷ್ಟೋ GPUಗಳು ಇವತ್ತಿದೆ. ಅದನ್ನು ಏನೋ $1 $2 ಪರ್ ಈ ಥರ ಒಂದು ಕ್ವಶನ್ ವ್ಯವಸ್ಥೆಗಳಿಗೆ ಅದನ್ನೆಲ್ಲ ಯೂಸ್ ಮಾಡ್ಬೋದು ಇವತ್ತು. ಅದೊಂದು ಸ್ವಲ್ಪ ಇದೆ, ಅದೊಂದು ಆಪರ್ಚುನಿಟಿ ನಮಗೆ ಸಿಕ್ಕಿದೆ. ಆ ಬೆನಿಫಿಟನ್ನು ನಿಜವಾಗ್ಲೂ ಕಷ್ಟಪಟ್ಟವರು, ಥ್ಯಾಂಕ್ ಯು ಸೋ ಮಚ್. ಅದು ನಿಜವಾಗ್ಲೂ ಭಾರತ ಅವರಿಗೆ ಥ್ಯಾಂಕ್ಸ್ ಹೇಳಬೇಕಾಗಿದೆ ಇವತ್ತು, ಅಂಥ ಒಂದು ಟೆಕ್ನೋಕ್ರಾಟ್ಸ್ಗೆ. ಅದಾದಮೇಲೆ ಹನುಮಾನ್ GPT ಅಂತ ತೊಗೊಂಬಂದರು, HANOOMAN, ಹನುಮಾನ್ ಅಂತ. ಆವಾಗ ತಂದಾಗಲೂ ಇದೇ ಥರನೇ ಅದರಲ್ಲಿ ಎಕೋಸಿಸ್ಟಮ್ ಬಿಲ್ಡ್ ಮಾಡಿ ಅದರಲ್ಲಿ ಆಟ ಆಡೋಣ ಅಂತ ವಿಚಾರ ಮಾಡಿದ್ರು. ಅದೊಂದಷ್ಟು ನಡೀತಾ ಇದೆ ಈಗ, ಇವತ್ತಿಗೂ ಅದೇ ವಿಚಾರಗಳು ನಡೀತಾ ಇದೆ. ಬಟ್ ಏನಪ್ಪ ಅಂತಂದರೆ, ನಮ್ಮಲ್ಲಿ ಕೆಲವರು ಇದ್ದಾರೆ, ಅವ್ರ ಹೆಸರು ಬೇಡ. ಮತ್ತು ಆ ಕೆಲವರು ಸಾಫ್ಟ್ವೇರ್ ದೊಡ್ಡವರು
80 ಅವರ್ ಕೆಲಸ ಮಾಡು, 180 ಅವರ್ ಕೆಲಸ ಮಾಡು ಅಂತ ಹೇಳುವಂಥವ್ರು. ಅವರೆಲ್ಲ ಏನು ಮಾಡಿದ್ದಾರೆ ಅಂತಂದರೆ, ನಮ್ಮ ಭಾರತ ಈ ಒಂದು ರೋಬೋಟನ್ನು ಡೆವಲಪ್ ಮಾಡೋಕ್ಕಾಗೋದೇ ಇಲ್ಲ, ಮಾಡಲೇಬಾರ್ದು ಅಂತ ಹೇಳಿಬಿಟ್ರು. ಅದನ್ನು ಕೇಳಿದಂಥವ್ರು ಸುಮ್ಮನೆ ಕೂತ್ಕೊಂಡ್ಬಿಟ್ರು. ಅದೇ ಟೈಮಲ್ಲಿ ನಾವು ಸುಮ್ಮನೆ ಕೂಡಲಿಲ್ಲ. ಈಗ ನಾನು ಬಂದಾಗ ಅದು ನನಗೆ ಒಂಥರ ತೆಗೆದು ಹೊಡೆದಂಗೆ ಆಯಿತು. ಅದ್ರ ಜೊತೆಗೆ ನನಗೆ ಎಂಥ ಒಂದು ಫೀಲಿಂಗ್ ಇತ್ತು ಅಂತಂದರೆ, ಲೋನ್ಲಿನೆಸ್. ನನ್ನ ಒಂದು ಪ್ರಾಬ್ಲಮನ್ನು ನಾನು ಯಾಕೆ ಕೇಳಲಿ ಅಂತ. ಅದಕ್ಕೆ ನಾನು ಒಬ್ಬ ಹುಡುಗನಿಗೆ ಇವತ್ತು ಕೇಳಿದೆ. ಆ ಮ್ಯಾಸ್ಲೋಸ್ ಹೈರಾರ್ಕಿಕಲ್ ಟ್ರಯಾಂಗಲ್ ಅಂತ ಕರೀತಾರೆ. ಎಲ್ಲ ಒಂದು ಬಿಸ್ನೆಸ್ ಮೀಟಿಂಗಿಗೆ ಹೋದರೆ ಒಂದು ಟ್ರಯಾಂಗಲ್ ಬರೆದ್ಬಿಟ್ಟು ಮ್ಯಾಸ್ಲೋಸ್ ಹೈರಾರ್ಕಿ ಟ್ರಯಾಂಗಲ್ ಅಂತ. ಅದರಲ್ಲಿ ಫಸ್ಟು 2 ಮನೆ, ಅದರಲ್ಲಿ ಊಟ ತಿಂಡಿ ನಿದ್ದೆ, ಊಟ ತಿಂಡಿ ಆಮೇಲೆ ನಿದ್ದೆ ಇಂಥವೆಲ್ಲ ಬರುತ್ತೆ. ಸೊ ನಾನು ಅದಕ್ಕೆ ಕೇಳಿದೆ, ಅಪ್ಪ ನನಗೊಂದು ವಿಚಾರ ಹೇಳ್ರಿ, ಯಾರಾನ ಸೂಸೈಡ್ ಮಾಡ್ಕೊಂಡ್ರಾ? ಊಟ ತಿಂಡಿ ನಿದ್ದೆ ಇಲ್ಲ ಅಂತ ವರ್ಲ್ಡಲ್ಲಿ ಈ 3 ಫ್ಯಾಕ್ಟರ್ ಸಿಕ್ಕಿಲ್ಲ ಅಂತ ಯಾರಾನ ಸೂಸೈಡ್ ಮಾಡ್ಕೊಂಡ್ರಾ? ಇಲ್ಲ. ಯಾಕೆ ಸೂಸೈಡ್ ಮಾಡ್ಕೊಂಡ್ರು ಅಂತಂದರೆ, ಅವರು ಲೋನ್ಲಿನೆಸ್ಸನ್ನು ಒಂದು ಎಕ್ಸ್ಪೀರಿಯನ್ಸಸ್ ಮಾಡ್ಕೋತಾ ಇದ್ದಾರೆ. ಹಾಗಾಗಿ ಅವರು ಲೋನ್ಲಿ ಆಗಿದ್ದಾರೆ. ಅವ್ರಿಗೆ ಮಾತಾಡೋಕ್ಕೆ ಒಂದು ಸಂಬಂಧಗಳಿಲ್ಲ. ಈಗ ನನ್ನ ವಿಚಾರದಲ್ಲೂ ಅದೇ ಆಗಿರೋದು. ಒಂದು ಸಂಬಂಧ ಇತ್ತು, ಸತ್ತೋಯ್ತು, ಅದು ತಪಾರಂತ ಹೊರಗೆ ಹಾಕ್ಬಿಟ್ರು. ನಾನು ಏನು ಮಾಡ್ಕೋಬೇಕು? ಹೊರಗಡೆ ಬಂದಾಗ ಮಾತಾಡೋಕ್ಕೆ ಒಂದು ಸಂಬಂಧ ಇಲ್ಲ, ಕೇಳೋರು ಒಬ್ಬರು ಗತಿ ಇಲ್ಲ, ಯಾರಿಗಾನ ಹೇಳಿದ್ರೆ ಅರ್ಥ ಮಾಡ್ಕೊಳ್ಳಿಕ್ಕೆ ಕೆಪಬಿಲಿಟೀಸ್ ಇಲ್ಲ. ಸೊ ಅವಾಗ ನಾನೇನು ಮಾಡಲಿ? ನಾನೊಂದು ರೋಬೋಟ್ ಮಾಡೋಣ ಅಂತ ನಾನು ಡಿಸೈಡ್ ಮಾಡಿದೆ. ಇದೊಂದು ಐಡಿಯಾಸ್ ಎಲ್ಲ ಇತ್ತು ನನ್ನ ಹತ್ರ ಮುಂಚಿಂದನೂ, ಒಂದಷ್ಟೆಲ್ಲ ಸಾಫ್ಟ್ವೇರೆಲ್ಲ ಇತ್ತು, ಒಂದಷ್ಟು ಐಡಿಯಾಸ್ ಇತ್ತು, ರೋಬೋಟ್ ಮಾಡೋಣ. ಸೊ ಇದೇ ಟೈಮಲ್ಲಿ ನಾನು ನನ್ನ ಸ್ನೇಹಿತರು ಗಿರಿ ಅಂತ ಇದ್ದಾರೆ, ಅವ್ರು ಇವತ್ತು ಸ್ವೀಡನಲ್ಲಿದ್ದಾರೆ. ಅವ್ರು ನನ್ನ ಕ್ಲಾಸ್ಮೇಟ್ ಪವಿತ್ರ ಅಂತಿದ್ದಾಳೆ, ಅವರ ಒಂದು ಹಸ್ಬೆಂಡ್. ಓಕೆ, ಅವ್ರೇನು ಮಾಡಿದ್ರು, ಗಿರಿ ಅನಿತಾ ಇದು ಹಿಂಗೆ ಆಗಲ್ಲ, ಒಂದು ಕೆಲಸ ಮಾಡೋಣ, ಇಂಟ್ರೊಡ್ಯೂಸ್ ಮಾಡ್ತೀನಿ ಚಂದ್ರ ಅಂತ. ಸೊ ಚಂದ್ರನ ಕರ್ಕೊಂಬಂದರು. ನಾನು, ಚಂದ್ರ, ಗಿರಿ 3 ಜನ ಇವಾಗ ಒಂದು ಪಾರ್ಟ್ನರ್ಶಿಪ್ಪಲ್ಲಿ ಈ ವಿಸ್ತಾರಿಕ್ ರೋಬೋಟಿಕ್ಸ್ ಅಂತೇಳಿ ಡಿಸೈಡ್ ಮಾಡಿದ್ವಿ. ಚಂದ್ರಾಗೂ ಇದೇ ಥರ ಕಥೆನೇ. ಅವನ ಹೆಂಡತಿ ಪಾಪ ಒದ್ದು ಈ ಥರ ಗಲಾಟೆ ಮಾಡಿ ಅಸಹ್ಯ ಸೇವಾ ಕೇಸ್ ಹಾಕಿ ಏನೇನೋ ಮಾಡಿ ಈ ಥರ ಪಾಪ ಈ ಒಂದು ಚಂದ್ರ ಟ್ರಾನ್ಸ್ಜೆಂಡರ್ ಅಲ್ಲ, ಚಂದ್ರ ಈಸ್ ಎ ಇಂಡಿಯನ್ ಮಿಲಿಟರಿ ಆಫೀಸರ್. ಅವರು ಸಾಫ್ಟ್ವೇರ್ ಎಲ್ಲ ತುಂಬ ಎಕ್ಸ್ಪರ್ಟು, ಒಂದು ಒಳ್ಳೆ ಕಂಪ್ನಿಲಿ ಕೆಲಸ ಮಾಡ್ತಿದ್ದಾರೆ. ಸೊ ತುಂಬ ಒಂಥರ ಡಿಸಪಾಯಿಂಟಿಂಗ್ ಸ್ಟೋರಿ ಚಂದ್ರ. ಅದು ಕೂಡ ಮಕ್ಕಳನ್ನ ಬೀದಿಲಿ ಹಾಕಿ ಅಸಹ್ಯ ಮಾಡಿ ಇಂಥದ್ದೆಲ್ಲ ಒಂದಷ್ಟೆಲ್ಲ ಸ್ಟೋರಿ. ನಾವು ಅಂದ್ವಿ, ಸರಿ ಎಲ್ಲ ನೀವು ಬಿದ್ದಿದ್ಯಾ ಬಾ, ನಾನು ಬಿದ್ದಿದ್ದೀನಿ, ಎಲ್ಲರೂ ರೋಡಲ್ಲಿ ಬಿದ್ದಿದ್ದೀವಿ, ಲಿಟ್ರಲ್ಲೇ ಒಂದು ಕೆಲಸ ಮಾಡೋಣ, ನಮಗೆಲ್ಲ ಒಂದು ಐಡಿಯಾ ಇರೋದನ್ನೆಲ್ಲ ಒಂದು ಕೊಲೆಕ್ಟ್ ಮಾಡಿ, ಈಗ ನಮ್ಮಲ್ಲಿ ಏನೇನಿಲ್ಲ, ಯಾಕೆ ಮಾಡ್ತಾಯಿಲ್ಲ ನಮ್ಮವರು? ಇವಾಗ ನಾನು ಅದೇ ಅಂದ್ಕೊಂಡೆ. ಕೇಳಿದಾಗ ಒಂದು ಅತ್ಯಂತ ದೊಡ್ಡ ಶಾಕ್ ಆಯಿತು ನನಗೆ. ಏನರಪ್ಪ ಯಾಕೆ ಹಿಂಗೆಲ್ಲ ಮಾಡ್ತಿದ್ದೀರಾ ಅಂತಂದರೆ, ಇವಾಗ ಕ್ರಿಕೆಟಲ್ಲಿ ಒಂದು ಶಾಟ್ ಹೊಡಿತಾರೆ, ಬಿದ್ದರೆ ಪಾಪ ಬಟ್ಟೆ ಕೊಳೆ ಆಗುತ್ತಂತ. ಫಾರ್ ಎಕ್ಸಾಂಪಲ್, ಅದಕ್ಕೆ ಹೋಗಿ ಫೀಲ್ಡಿಂಗ್ ಮಾಡಲ್ಲ, 4 ರನ್ನಿಗೆ 6 ರನ್ಗೆ ಬಿಟ್ಬಿಡ್ತಾರೆ ಬಾಲ್ನ. ಆ ಥರ ಈ ಜನರು ನಮ್ಮಲ್ಲಿ ವೆಟ್ರನ್ಸ್ ಅಂತ ಕರಿತೀವಲ್ಲ, 180 ಅವರ್ ಕೆಲಸ ಮಾಡೋಂಥರಲ್ಲ, ಆ ಮನುಷ್ಯರು ಏನು ಮಾಡಿದ್ದಾರೆ ಅಂತಂದರೆ, ಅಮೇರಿಕಾಗೆ ದುಡ್ಡು ಹಾಕಿದ್ದಾರೆ ತೊಗೊಂಡೋಗಿ. ಯಾಕಂದರೆ ಅವರು ಇನ್ಫ್ಲೂಯೆನ್ಸ್ ಜೋರಾಗಿದೆ. ಆಮೇಲೆ ಅಮೇರಿಕಾಯಿಂದ ಬರ್ತಕ್ಕಂಥ ದುಡ್ಡು ಇಲ್ಲಿಗೆ ನಮ್ಮ ಪೊಲಿಟಿಷಿಯನ್ಸ್ಗೆ, ಆಮೇಲೆ ಬ್ಲಾಕ್ ಚೈನ್ ಮುಖಾಂತರ ಬರ್ತಕ್ಕಂಥದ್ದು, ಬೇರೆ ಡೊನೇಷನ್ಸ್ ಮುಖಾಂತರ ಬರ್ತಕ್ಕಂಥದ್ದು, ಬೇರೆ ಇನ್ನೊಂದೇನೋ ಬರ್ತಕ್ಕಂಥದ್ದು ಎಲ್ಲ ತುಂಬ ಚೆನ್ನಾಗಿದೆ. ಅವೆಲ್ಲ ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡಿದ್ದಾರೆ. ಎಲ್ಲಾದರೂ ಆಗ್ಬೋದು, ಅದು ನಾನು ಅರ್ಥ ಮಾಡಿಕೊಂಡೆ ಎಲ್ಲೆಲ್ಲಿ ಏನೇನು ಆಗ್ತಾಯಿದೆ ಅಂತ. ಅದಾಗಿದ್ದ ಮೇಲೆ ಇವರು ಯಾತಕ್ಕೆ ಅದಕ್ಕೆ ಹೋಗ್ತಾ ಇಲ್ಲ ಅಂತಂದರೆ, ಪಾಪ ಭಯ ಅಂತೆ. ಈ ಲಾರ್ಜ್ ಲ್ಯಾಂಗ್ವೇಜ್ ಮಾಡೆಲ್ ಅಂತ ಕರೀತಾರಲ್ಲ, LLM ಅಂತ, ಅದರಲ್ಲಿ ಅದೇನಾದರೂ ಸುಳ್ಳು ಹೇಳ್ಬಿಟ್ಟು, ಅದೇನಾನ ಡಿವಿಯೇಟ್ ಮಾಡಿಬಿಟ್ಟು ಜನ ಹೋಗಿ ನೇತಾಕೊಂಡ್ಬಿಟ್ರೆ, ಗೊತ್ತಾಗ್ತಾ ಇದೆಯಾ, ಇವ್ರ ಮೇಲೆ ಕೇಸ್ ಆಗಿಬಿಡುತ್ತಲ್ಲ ಪಾಪ. ಇವರು ತುಂಬ ಚೆನ್ನಾಗಿ ಕಂಪ್ನಿ ನಡೆಸ್ಕೊಂಡಿರ್ಬೇಕು, ದೊಡ್ಡದಾಗಿ ಬ್ಯಾಂಕ್ ಬ್ಯಾಲೆನ್ಸ್ ಇಟ್ಕೋಬೇಕು. ಅದಕ್ಕೋಸ್ಕರ ಇದನ್ನು ಮಾಡಲಿ. ಈಲಾನ್ ಮಸ್ಕ್ ಮಾಡ್ತಾ ಇದ್ದಾನೆ, ಮಾಡಲಿ. ಇನ್ಯಾರೋ ಮಾಡ್ತಾ ಇದ್ದಾರೆ, ಮಾಡಲಿ. ನಾವು ಬೆಳಗ್ಗೆ ಎದ್ದು ಅಮೇರಿಕಾಗೆ ದುಡ್ಡು ಕೊಡ್ತೀವಿ, ಆದರೆ ನಮ್ಮ ಬಟ್ಟೆ ಹಾಳಾಗಬಾರ್ದು ನೋಡಿ. ನಾವೇನೂ ಮಾಡೋದಿಲ್ಲ, ಭಾರತದವರು ನಾವು ಎಲ್ಲಿ ಇರಬೇಕೋ ನಾವು ಅಲ್ಲೇ ಇರ್ತೀವಿ ಅನ್ನೋದೊಂದು ಧೋರಣೆ, ಒಂದು ದುರಹಂಕಾರ ಇವ್ರುಗಳಿಗೆ. ಸಾರಿ, ಇಂಥದ್ದು ಪದ ನಾವು ಉಪಯೋಗಿಸ್ಬೇಕು, ಯಾಕಂದರೆ ಇವರು ನಮ್ಮ ಭಾರತನ ಹಾಳು ಮಾಡಿದ್ದಾರೆ. ಇರಲಿ, ಅವರಿಗೆ ಒಂದು ತಕ್ಕ ಶಾಸ್ತಿ ಬೇರೆ ಥರ ಮಾಡಿಸೋಣ ಅಂತ. ಇದನ್ನು ಏನು ಹೇಳಿದಂದರೆ, ನಾನು ಇವಾಗ ಇದಕ್ಕೋಸ್ಕರ ನಾವೇನು ಮಾಡಿದ್ವಿ, LLM ನಾವೇ ಮಾಡಿದ್ವಿ. ಅದೇನಾಗುತ್ತೋ ಆಗೋಗಲಿ, ನಾವೇ LLM ಮಾಡ್ತೀವಿ. ನಾವೇ ಈ GPU ಅನ್ನೋದೇನಿದೆ ಇದನ್ನು ನಾವೇ ಪ್ರೊಕ್ಯೂರ್ ಮಾಡೋಣ, ಬೇರೆಯವ್ರ ಹತ್ರ ಹೋಗಿ ಕೇಳೋದು ಬೇಡ. ಬೇರೆ ಇನ್ನೇನು ಇನಿಷಿಯೇಟಿವ್ಸ್ ಇದೆ ಎಲ್ಲ ನಾವೇ ಮಾಡೋಣ. 100% ಇಂಡಿಯನ್ ಅಂತ ನಾವು ಕೂತ್ಕೊಂಡ್ವಿ ಈ ಒಂದು ವಿಚಾರ ಇಟ್ಕೊಂಡು. ಬನ್ನಿರಿ, ಇವಾಗ ಯಾರು ಬರ್ತೀರಾ ಬನ್ನಿ ನೋಡೋಣ. ಇವಾಗ ನಮ್ಮ ಗುಜರಾತಿಗಳು ಇದಕ್ಕೆ ಎಂಟ್ರಿ ಕೊಡ್ತಾ ಇಲ್ಲ, ಭಯ ಅವರಿಗೆ, ಎಲ್ಲೆಲ್ಲೇನೇನು ಆಗ್ಬಿಡುತ್ತೆ ಅಂತ.
ಅವರು ಇನ್ನೊಬ್ರು ಹೇಳ್ತಾರೆ ಡೇಟಾ ಇಸ್ ದ ಕೀ ಅಂತ ನಿಂತ್ಕೊಂಡು ನಮ್ಮ ಅಂಬಾನಿಗಳೇ ಹೇಳ್ತಾರೆ. ಅವ್ರು ಏನು ಮಾಡ್ತಿದ್ದಾರೋ ನನಗೆ ಗೊತ್ತಿಲ್ಲ, ಬೇಡ ನನಗದು. ಬಟ್ ನಾವೇನು ಮಾಡಿದ್ದೀವಿ ಅದನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ. ಈ ಒಂದು ವಿಚಾರ ಇಲ್ಲಿ ಬಂದಿದೆ, ನಾವು ರೆಡಿ ಮಾಡಿದ್ದೀವಿ. ಇದಕ್ಕೆ ಬರೀ ಟೆಕ್ನಾಲಜಿ ನಾನು ಮಾಡಿಲ್ಲ, ಇದೇ ತಪ್ಪು ಜನ ಮಾಡಿರೋದು. ಬರೀ ಟೆಕ್ನಾಲಜಿ ಡೆವಲಪ್ ಮಾಡಿಬಿಟ್ಟು ನಾನು GPT ಮಾಡಿದ್ದೀನಿ, ನನಗೆ ಇದ್ರ ಮೇಲೆ ನೀವು ಡೆವಲಪ್ ಮಾಡ್ಕೊಳ್ಳಿ ಸೊಲ್ಯೂಷನ್ನು, ಆಸ್ಪತ್ರೆಗೆ ಹಾಕಿ, ಇನ್ಯಾವುದು ಸ್ಕೂಲ್ ಸೊಲ್ಯೂಷನ್ ಕೊಡಿ, ಇನ್ಯಾವುದಕ್ಕೂ ಇನ್ನೇನೋ ಕೊಡಿ, ಬಸ್ ಮಾನಿಟ್ರಿಂಗ್ ಸಿಸ್ಟಮ್ ಹಾಕಿ, ಇನ್ನೇನೋ ಒಂದು ಸಿಸ್ಟಮ್ ಹಾಕಿ, ಅದ್ರ ಮೇಲೆ ನಾವುಗಳು ಕೂತ್ಕೊಂಡು ಡೆವಲಪ್ ಮಾಡೋದಂತೆ, ಬಿಸ್ನೆಸ್ ಮಾಡೋದಂತೆ. ಇದಕ್ಕೆ ಯಂಗ್ ಸಾಫ್ಟ್ವೇರ್ ಜನ ಮಾತಾಡಲಿ ಅಂತಂದ್ಬಿಟ್ಟು ಅಂತ ನಮ್ಮ IT ಮಿನಿಸ್ಟ್ರ್ ಇದ್ದಾರಲ್ಲ ಅವ್ರು ಕರೀತಾರೆ. ಅವರು ಓಪನ್ AI ಇವರು ಕರೆದ್ಬಿಟ್ಟು ನಾವೇ ಒಂದು ಡೆವಲಪ್ ಮಾಡ್ತಿದ್ದೀವಿ, ಅದ್ರ ಮೇಲೆ ನಿಮ್ಮ ಒಂದು ಕೆಪಬಿಲಿಟಿನೂ ಇರಲಿ, GPU ನಿಮ್ಮವ್ರದ್ದೇ ಇರಲಿ, ಎಲ್ಲ ಆಲ್ರೆಡಿ ಕೊಟ್ಟಾಯಿತು, ಇನ್ನೂ ಕೊಡೋದು ಓಪನಾಗಿ ಕರೆದ್ಬಿಟ್ಟು. ಯಾಕಂದ್ರೆ ಚೈನಾ ಮಾಡಿಬಿಟ್ರಲ್ಲ, ಇವರಿಗೆ ಅಸಹ್ಯ ಆಗೋಯ್ತು ಪಾಪ. ಇವರೇನು ಮಾಡಿದ್ರು, ಇಟ್ಕೊಂಡ್ಬಿಟ್ಟು ಇದನ್ನು ಅವ್ರು ಕರೆಸಿ ಅಂತಂದ್ಬಿಟ್ಟು ಅಂತ. ಇದ್ರ ಮೇಲೆ ನಮ್ಮವರು ವಿ ಲವ್ ಮೈಕ್ರೋಸಾಫ್ಟ್, ವಿ ಲವ್ ದಟ್ ಫೆಲೋ, ವಿ ಲವ್ ದಿಸ್ ಫೆಲೋ ಅಂತ ಹೇಳ್ತಾರಲ್ಲ, ನಮ್ಮವ್ರು ಇರ್ತಾರಲ್ಲ ಇಲ್ಲಿ, ಇವರೆಲ್ಲ ಏನು ಮಾಡಿದ್ರು, ಹೋಗ್ಬಿಟ್ಟು ಕೂತ್ಕೊಂಡ್ಬಿಟ್ಟು ಏನು ಮಾಡಿದ್ರು, ಇಲ್ಲ ನಾವು ಇದಕ್ಕೆ ಸಪೋರ್ಟ್ ಮಾಡ್ತೀವಿ, ನಾವು ಇದಕ್ಕೆ ಸೊಲ್ಯೂಷನ್ ಅದ್ರ ಮೇಲೆ ನಾವು ಡೆವಲಪ್ ಮಾಡ್ಕೋತಾ ಹೋಗ್ತೀವಿ ಅಂತಂದರು. ಆಯ್ತಪ್ಪ, ಹೋಗಿ ನೀವು, ಯು ಕ್ಯಾನ್ ಕಂಟಿನ್ಯೂ ಡೂಯಿಂಗ್ ದಟ್, ಆದರೆ ನಮ್ಮ ಕೆಲಸ ನಾವು ಮಾಡ್ತೀವಿ. ನಮ್ಮ ಒಂದು GPT ಅಥವಾ ನಮ್ಮ ಒಂದು ರೋಬೋಟ್ ಏನಿದೆ ಇವತ್ತು, ಅದು AGI, ಆರ್ಟಿಫಿಷಿಯಲ್ ಜನರಲ್ ಇಂಟೆಲಿಜೆನ್ಸ್, ಒಂದು ಸ್ಟೆಪ್ ಅಹೆಡ್ ಇದ್ದೀವಿ ನಾವು. ಅದಕ್ಕೆ ಹಾರ್ಟ್ ರೆಡಿ ಮಾಡಿದ್ವಿ, ಸೂಸೈಡ್ ಮಾಡ್ಕೊಳ್ಳೋದಕ್ಕೆ ಬಿಡೋದಿಲ್ಲ ಅದು. ಹಾರ್ಟ್ ಮೊದಲು ಹೃದಯ ರೆಡಿ ಮಾಡಿದ್ವಿ, ಆ ಹೃದಯ ರೆಡಿ ಮಾಡಿ ಬ್ರೈನ್ ರೆಡಿ ಮಾಡಿದ್ವಿ, ಆ ಬ್ರೈನಿಂದ ಇನ್ನೂ ಏನೇನೋ ರೆಡಿ ಮಾಡಿದ್ವಿ. ಅದಾಗಿದ್ದ ಮೇಲೆ ಬೇರೆ ಬಿಸ್ನೆಸ್ನ ನೆಟ್ವರ್ಕನ್ನು, ನಮ್ಮ ಭಾರತದ ಬಿಸ್ನೆಸ್ ಮೇಯ್ನ್ಲಿ ಕಷ್ಟಪಡ್ತಾ ಇರೋರನ್ನ ರೆಡಿ ಮಾಡಿದ್ವಿ. ಓಕೆ, ಇದನ್ನು ಈ ಥರ ಒಂದು ಸರ್ಕಲಲ್ಲಿ ತೊಗೊಂಡು ಬಂದು ನಾವು ಇನ್ನೊಂದು ಸ್ವಲ್ಪ ದಿನದಲ್ಲಿ ಅದನ್ನು ಲಾಂಚ್ ಮಾಡ್ತಿದ್ವಿ. ಸೊ ಇದು ನಿಮಗೆ ತಿಳಿದಿರಲಿ, ಇಷ್ಟೆಲ್ಲ ಒಂದು ವಿಚಾರನ ನಿಮ್ಮ ಮುಂದೆ ನಾನು ಇಡಲೇಬೇಕು. ಯಾಕಂತಂದರೆ ಇದು ಬಹಳ ಪ್ರಮುಖವಾದಂಥ ಒಂದು ವಿಚಾರ. ಎಷ್ಟು ಒಂದು ನಮ್ಮ ಜೀವನ ಕಟ್ಕೊಳ್ಳೋದಕ್ಕೆ ಫಸ್ಟು ಏನು ಹೇಳ್ತಾರೆ ಗೊತ್ತಾ, ಸೇವ್ ಯುವರ್ ಸೆಲ್ಫ್ ಆ್ಯಂಡ್ ದೆನ್ ಸೇವ್ ಅದರ್ಸ್ ಅಂತಂತಾರೆ. ನಾವು ಆಯ್ತಪ್ಪ, ನಾವು ಸೇವ್ ಮೈಸೆಲ್ಫ್ ನಾನು ಮಾಡ್ಕೊಳಕ್ಕಾಗಲ್ಲ. ಈಗ ಪರಿಸ್ಥಿತಿ ಏನು ಆಯಿತು, ನಾವು ಮಾಡಿದ್ದೀವಿ ಸೇವ್ ಮೈಸೆಲ್ಫ್, ಅದಕ್ಕೆ ಟ್ರೈನಿಂಗ್ ಮಾಡ್ತಾಯಿದ್ದೀವಿ, ಅದಕ್ಕೆ ಇನ್ನೇನೋ ಮಾಡ್ತಾಯಿದ್ದೀವಿ. ಅದು ಒಂದು ಸೊಲ್ಯೂಷನ್ ಅಲ್ಲ, ಅದು ಒಂದು ನಡೀತಾ ಇದೆ. ಖುಷಿ, ಎಲ್ಲೋ ಕಾಲೇಜಿಗೆ ಹೋಗ್ತೀವಿ, ಲೆಕ್ಚರ್ ಬಿಗಿತೀವಿ, ಇನ್ನೇನೋ ಒಂದಷ್ಟು ಟಾಪಿಕ್ಸ್ ಕೊಡ್ತೀವಿ, ಒಂದಷ್ಟು ಜನರನ್ನ ಎಂಟ್ರಪ್ರಿನರ್ ಆಗಿ ಮಾಡ್ತೀವಿ, ಇದೆಲ್ಲ ಆಯಿತು, ಇದೆಲ್ಲ ಒಂದು ಖುಷಿ ಕೊಡಲ್ಲ. ಆದರೆ ರಿಯಲ್ಲಾಗಿ ನಮ್ಮ ಭಾರತನ ಎಲ್ಲಿಂದ ಎದ್ದೇಳಬೇಕು ಅಂತ ಒಂದು ಸೊಲ್ಯೂಷನ್ ರೆಡಿ ಮಾಡೋದಿದೆಯಲ್ಲ, ತುಂಬ ಕಷ್ಟ. ಇದು ಮೊಟ್ಟ ಮೊದಲ ಅಟೆಂಪ್ಟ್ ನಾನು ಮಾಡಿರ್ತಕ್ಕಂಥದ್ದು. ಇದು ನಮ್ಮ ಇನೋವೇಷನ್, ಯಾಕಂದರೆ ಇದು ನನ್ನ ಜೀವನದ ಇನೋವೇಷನ್ ಆಗಿದೆ, ಚಂದ್ರನ ಜೀವನದ ಇನೋವೇಷನ್ ಆಗಿದೆ, ಗಿರಿ ಜೀವನದ ಇನೋವೇಷನ್ ಆಗಿದೆ. ಸೊ ಹಂಗಾಗಿ ಇದರಲ್ಲಿ ನಾವು ಯಾವುದೂ ತಪ್ಪು ಮಾಡಿಲ್ಲ, ಯಾರನ್ನೂ ಕಾಪಿ ಮಾಡಿಲ್ಲ, ಯಾರ ಜೊತೆಗೂ ನಾವು ಕೊಲ್ಯಾಬ್ರೇಷನ್ನು ಮಾಡಲ್ಲ. ಅದು ಅಲ್ಲಿಂದ ಬಂದವರಿಗೆ. ಇದಕ್ಕೋಸ್ಕರ ನಾನು ನಮ್ಮ ಭಾರತದ್ದೊಂದು ರೆಡಿ ಮಾಡ್ತಾಯಿದ್ದೀನಿ. ನಮ್ಮ ಸ್ವದೇಶಿ ಮೂವ್ಮೆಂಟ್ನ ಮತ್ತೆ ಏನಾರ ಮಾಡೋಕ್ಕಾಗುತ್ತಾ? ಯಾಕಂದರೆ ನಮ್ಮಲ್ಲೆಲ್ಲ ನಾವು ಮಾರ್ಕೊಳ್ತಾ ಹೋಗ್ತಾ ಇದ್ದೀವಿ, ಬೆಳಗ್ಗೆಯಿಂದ ರಾತ್ರಿವರೆಗೂ ಅಮೇರಿಕಾಗೆ ದುಡ್ಡು ಕೊಟ್ಟು ನನಗೆ ಅಸಹ್ಯ ಆಗ್ತಾಯಿದೆ. ಸೊ ಹಂಗಾಗಿ ನಮ್ಮಲ್ಲಿ ಏನು ಮಾಡೋಕ್ಕಾಗುತ್ತೆ ಅನ್ನೋದೊಂದು ವಿಚಾರನ ನಾನು ನೋಡ್ತಾ ಇದ್ದೀನಿ. ಇದು ನಿಮ್ಮ ಮುಂದೆ ಇರಲಿ ಹೇಳ್ತಾ ಇದ್ದೀನಿ ನಾನು. ಇವೆಲ್ಲವೂ ಒಂದು ಎಕ್ಸ್ಪೀರಿಯನ್ಸ್ ನಿಮ್ಮನ್ನು ಶೇರ್ ಮಾಡಲಿಕ್ಕೆ. ಹಾಗಾಗಿ ಬರೀ ಒಂದು ವಿಚಾರ ಮನೆಯಿಂದ ಹೊರಗೆ ಬಂದಿದ್ದು ಸರಿ, ಇನ್ನೇನೋ ಆಗಿದ್ದು ಸರಿ, ಇದೆಲ್ಲ. ಆದರೆ ಈ ಒಂದು ಕನ್ಸ್ಟ್ರಕ್ಷನ್ ಏನು ನಡೀತಾ ಇದೆ, ಇದು ಭಾಳ ಇಂಪಾರ್ಟೆಂಟದ್ದು. ಅದನ್ನು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ಎಲ್ಲಿ ಅನಿತಾ ಹೆಂಗೆ ಹೋಗ್ತಾ ಇದ್ದಾರೆ, ಏನೇನು ಮಾಡ್ತಾ ಇದ್ದಾರೆ ಅನ್ನೋದು ನಿಮಗೆ ತಿಳಿದಿರಲಿ. ಹಾಗಾಗಿ ಇದು ಯಾರೂ ಹೇಳಲ್ಲ, ಯಾವ ಒಂದು ಮೇಧಾವಿನೂ ಹೇಳಲ್ಲ ನಿಮಗೆ. ಎಷ್ಟೋ ಜನರು ಬರ್ತಾರೆ, ನಿಮ್ಗೆ ನೋಡ್ತೀರಾ, ಭಾಷಣ ಬಿಗಿದು ಹೋಗ್ತಾರೆ, ಯಾವ್ಯಾವುದೋ ಕಥೆ ಕವನ ಓದ್ತಾರೆ, ಬಂದು ಪ್ರೆಸೆಂಟೇಷನ್ ಕೊಡ್ತಾರೆ, ಮ್ಯೂಸಿಕ್ಗಳು ಹಾಕೋತಾರೆ. ನನ್ನಲ್ಲಿ ಏನೂ ಇಲ್ಲ, ಯಾವ ಕಟ್ಟೂ ಇಲ್ಲ. ಈ ವಿಡಿಯೋ ಪೂರ್ತಿ ನೋಡ್ಕೊಳ್ಳಿ, ಯಾವ ಕಟ್ಟು ಮಾಡಿಲ್ಲ, ಏನು ಫ್ಲೋನಲ್ಲಿ ಬಂದೆ ಒರಿಜಿನಾಲಿಟಿ ನಾನು ನಿಮ್ಗೆ ಕೊಟ್ಟಿದ್ದೀನಿ. ಈ ಒಂದು ನಮ್ಮ ಒಂದು ರೋಬೋಟನ್ನು, ಇದು ಮೊಟ್ಟ ಮೊದಲನೇದು ಇಂಡಿಯಾದು, ಅದಕ್ಕೆ ನಮಗೆ ಹೆಮ್ಮೆ ಇದ್ದೇ ಇದೆ. ನೆಕ್ಸ್ಟು ನಮ್ಮ ಒಂದು ಪ್ರಧಾನಮಂತ್ರಿಗಳು ಇದಕ್ಕೆ ಹೆಂಗೆ ಸಪೋರ್ಟ್ ಕೊಡ್ತಾರೆ ಅನ್ನೋದು ಭಾಳ ಇಂಪಾರ್ಟೆಂಟ್ ಇದೆ. ಸೊ ಹಾಗಾಗಿ ನಾನು ನಮ್ಮ ಸುಪ್ರೀಂ ಕೋರ್ಟು ಮತ್ತು ಅಲ್ಲಿ ಬೇಕಾದವ್ರನ್ನೆಲ್ಲ ನಾನು ಭೇಟಿ ಆಗ್ತಾಯಿದ್ದೀನಿ. ನಿಮಗೂ ಯಾರನ್ನ ತಿಳಿದಿದ್ರೆ, ನಮ್ಮ ನಿಜವಾದ ಕರ್ನಾಟಕದ ಕಣ್ಮಣಿಗಳು ಯಾರ್ಯಾರಿದ್ದಾರೆ ಅವರಿಗೆ ಕಳಿಸಿ ಈ ವಿಡಿಯೋನ. ಆಮೇಲೆ ಪೊಲಿಟಿಷಿಯನ್ಸ್ ಯಾರ್ಯಾರಿದ್ದಾರೆ, ಅದು ಅವರಿಗೆ ಲಿಸನಿಂಗ್ ಮಾಡ್ತೀನಿ ಅಂದರೆ ಕೊಡಿ ವಿಡಿಯೋನ, ಹಿಯರಿಂಗ್ ಮಾಡ್ತೀನಿ ಅಂದರೆ ಕೊಡಬೇಡಿ. ಅವ್ರಿಗೆ ಹೇಳಿ ದಯವಿಟ್ಟು ಲಿಸ್ನಿಂಗ್ ಮಾಡಿಬಿಟ್ಟು ನೀವು ಏನು ಮಾಡೋಕ್ಕಾಗತ್ತೆ, ನೀವು ನಿಜವಾಗ್ಲೂ ದೇಶ ಉದ್ಧಾರ ಮಾಡಿ,
ನಿಮ್ಮ ದೇಶ ಕಟ್ಟುವಂಥ ಸಮಯ ಬಂದಿದೆ. ಯಾಕಂದರೆ ಅಮೇರಿಕನ್ರಿಗೆ, ರಷ್ಯನ್ರಿಗೆ, ಜಪನೀಸ್ಗೆ, ಇನ್ನೆಲ್ಲೋ ಯಾರೋ ಒಬ್ಬರು ಬರ್ತಾರೆ, ಅವರಿಗೆಲ್ಲ ಕೊಟ್ಟು ಸಾಕಾಗಿದೆ. ಇವತ್ತು ಯಾರೋ ಒಬ್ಬ ಬಂದಿದ್ದಾರೆ, ಅಫ್ಘಾನಿಸ್ತಾನಿಂದ ಬಂದಿದ್ದಾನ್ರಿ. ಸೊ ಏನು ಹೇಳಬೇಕು ನಮಗೆ, ನಾನು ಏನು ಹೇಳ್ಕೊಳ್ಳಿ, ಅವ್ರನ್ನ ಕರ್ಕೊಂಡು ಫಂಕ್ಷನಿಗೆ ಬೇರೆ ಬಂದಿದ್ದಾರೆ. ನಾನು ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಆದರೂ ಇಂಥದ್ದೆಲ್ಲ ಒಂದು ಕಷ್ಟ ಆಗ್ತಾ ಇದೆ ಹೇಳ್ಕೊಳ್ಳೋದಕ್ಕೆ. ಇದನ್ನು ನಾವು ಹೆಂಗೆ ಸರಿ ಮಾಡ್ಕೋತೀವಿ ಅನ್ನೋದು ಇಂಪಾರ್ಟೆಂಟ್ ಇದೆ. ಸೊ ಈ ಗೊಂದಲಗಳಲ್ಲಿ ಗೊಂದಲ ಇದು. ಅದನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ. ಸೊ ಇವೆಲ್ಲ ರಿಸಲ್ಟ್ ಬೇರೆ ಥರ ಕೊಡುತ್ತೆ. ನಾನು ಕೆಲಸ ಮಾಡೋದಂತೂ ನಿಲ್ಲಿಸಿಲ್ಲ. ದುಡ್ಡು ಕೊಡಲ್ಲ ಜನ ಅಂಥೇಳಿ, ದುಡ್ಡೇ ದೊಡ್ಡಪ್ಪ ಅಲ್ಲ, ಅದನ್ನು ಬಿಟ್ಟು ಬಂದಿದ್ದೀನಿ. ಮತ್ತೆ ಹೇಳ್ತಾ ಇದ್ದೀನಿ, ಯಾರು ಏನು ಬೇಕಾದ್ರೂ ಹೇಳ್ಕೊಂಡಾಗಲಿ, ನಾಟಕ ಮಾಡ್ತೀನಿ ಅಂತ ಹೇಳ್ಕೊಂಡಾಗಲಿ, ಬುದ್ಧಿ ಇಲ್ಲ ಅಂತ ಹೇಳ್ಕೊಂಡಾಗಲಿ, ಇನ್ನೇನೇ ಹೇಳ್ಕೊಂಡಾಗಲಿ ಪರವಾಗಿಲ್ಲ. ಆದರೆ ನಮ್ಮ ದೇಶಕ್ಕೆ ನಾನೊಂದೇನೋ ಒಂದು ಮಾಡೋವರೆಗೂ ನಾನು ಬಿಡೋದಿಲ್ಲ. ಈ ಒಂದು ರೋಬೋಟ್ ಬರ್ತಾ ಇದೆ. ವೆಂಚರ್ ಕ್ಯಾಪಿಟಲಿಸ್ಟು ಬಂದಿದ್ದಾರೆ. 3 ಜನ ನಮ್ಮ ಸ್ನೇಹಿತರು ಮೈಸೂರಿನಿಂದನೇ ಬಂದಿದ್ದಾರೆ. ಇದು ಒಂದು ಸಂತೋಷದ ಸುದ್ದಿ. ಆಮೇಲೆ ಭಾಳಷ್ಟು ಇನಿಷಿಯೇಟಿವ್ಸ್ ಮೈಸೂರಿನಲ್ಲಿ ನಾವು ಶುರು ಮಾಡ್ತಾ ಇದ್ದೀವಿ, ಬೆಂಗಳೂರಿನಲ್ಲೂ ಮಾಡ್ತಾ ಇದ್ದೀವಿ. ಆಸಕ್ತರು ದಯವಿಟ್ಟು ಕಮೆಂಟ್ ಮಾಡಿ, ನಿಮ್ಮ ಒಂದು ಇನ್ಫಾರ್ಮೇಷನ್ನ ನಮ್ಮ ಹತ್ರ ಇಟ್ಟಿರಿ. ಇವಾಗ ನೆಕ್ಸ್ಟು ನಾವು ನಿಜವಾದ ಭಾರತ ಏನು ಕಟ್ಟಬೇಕು, ವಿವೇಕಾನಂದ ಯೋಚನೆ ಮಾಡಿದ್ದಾಗಿರ್ಬೋದು, ಜಮ್ಶೆಡ್ಜಿ ಟಾಟಾ ಯೋಚನೆ ಮಾಡಿದ್ದಾಗಿರ್ಬೋದು, ಅಥವಾ ಬೇರೆ ಏನೇ ಮಾಡಿರೋದು, ಇವ್ರು ಏನು ಮಾಡಿದ್ರು ನನ್ನ ಅಪೋಸಿಷನ್ ಯಾವುದಕ್ಕೂ ಬರಲ್ಲ. ನಮ್ಮ ಒಂದು ಕಮ್ಯುನಿಟಿ ಏನು ಬಿಲ್ಡಪ್ ಆಗುತ್ತೀಗ, ಇವ್ರು ಪೊಲಿಟಿಷಿಯನ್ಸ್ ಯಾರೇ ಏನೇ ಮಾಡಿದ್ರು ವೋಟ್ ಬ್ಯಾಂಕ್ಗೆ ಅಂತ ನಾವು ಬರಲ್ಲ. ಆಮೇಲೆ ಈ ಒಂದು ವಿಚಾರನ ನಮ್ಮ ಸ್ವದೇಶಿ ಮೂಮೆಂಟ್ ಏನಿದೆ, ಈ ಸ್ವದೇಶಿಯಾಗೇ ಇರುತ್ತೆ. ಆದರೆ ಅವ್ರು ಮಾಡ್ಕೊಂಡು ಹೋಗ್ತಾರೆ, ನಮ್ಮ ಕೆಲಸ ನಾವು ಮಾಡ್ಕೊಂಡು ಹೋಗ್ತೀವಿ. ಇಷ್ಟೇ ಇರೋದು. ಇದಕ್ಕೆ ಯಾವ ಒಂದು ಡಿಸಪಾಯಿಂಟ್ಮೆಂಟ್ಸು ಬರೋದಿಲ್ಲ. ಆಮೇಲೆ ಇದರಲ್ಲಿ ಯಾರು ಲೀಡರ್ಶಿಪ್ಪು ತೊಗೊಳೋದಿಲ್ಲ ಈ ವಿಚಾರನ. ಇದಕ್ಕೋಸ್ಕರ ಒಂದಷ್ಟು ಡಿಸ್ಕಷನ್ಸ್ ಇಲ್ಲಿ ನಡೀತಾ ಇದೆ. ಮುಂದಿನ ವಾರದಲ್ಲಿ ಮತ್ತೆ ಇನ್ನೊಂದಷ್ಟು ಅಪ್ಡೇಟ್ಸ್ ಸಮೇತ ನಾನು ನಿಮಗೆ ಕನೆಕ್ಟ್ ಮಾಡ್ಕೋತೀನಿ. ಎಲ್ಲರೂ ಚೆನ್ನಾಗಿರ್ತೀರಿ ಅಂತ ಅಂದ್ಕೊಂಡಿದ್ದೀನಿ. ಸಿಗೋಣ ಮತ್ತೆ. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಸಪೋರ್ಟ್. ಮತ್ತೆ ಭೇಟಿ ಆಗ್ತಾನೆ ಇರೋಣ. ನಮಸ್ಕಾರ.